ಹಾಯ್ ಹಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ಇಷ್ಟವಿಲ್ಲದ ಮದುವೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಮಯ ರಾತ್ರಿ 11:30 ಆಗಿದೆ. ಫೋನ್ ರಿಂಗ್ ಆಗುತ್ತಿದೆ. ಹಲೋ. ಓ ಥ್ಯಾಂಕ್ಸ್ ಡ್ಯಾಡಿ, ನಾನು ನಾಳೆ ಹೊರಡುತ್ತೇನೆ. ಈ ಸಮಯ ಬರುತ್ತದೆ ಎಂದು ನನಗೆ ಗೊತ್ತು ನೇಹಾ. ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಬೆಂಗಳೂರು ಸಮಯ 7 ಗಂಟೆ. ನೇಹಾ ನೇಹಾ ಎದ್ದೇಳಮ್ಮ. ಅಮ್ಮ, ಇವತ್ತು ಕಾಲೇಜ್ ಇಲ್ಲ ನನಗೆ. ಗೊತ್ತು ನೇಹಾ. ನಿಮ್ಮ ತಂದೆಯವರು ನನ್ನನ್ನು ರೆಡಿಯಾಗು ಅಂದರು. ನಿನಗೆ ಆತನ ಬಗ್ಗೆ ಗೊತ್ತು ಅಲ್ವಾ? ನಡಿ ನಡಿ ರೆಡಿಯಾಗು. ಅಮ್ಮ, ಇನ್ನು ಎಷ್ಟು ದಿನಗಳು ಅಮ್ಮ ಹೀಗೆ ಭಯಪಡುತ್ತೀಯಾ? ನೇಹಾ, ಕೆಲವರ ಜೀವನ ಅಷ್ಟೇ. ನನ್ನ ಹಾಗೆ ಅಲ್ಲದೆ ನಿನಗೆ ಒಳ್ಳೆ ಜೀವನ ಸಿಗಬೇಕು ತಾಯಿ. ಏನೇ ರೆಡಿಯಾಗು ಅಂದರೆ ಮಾತುಗಳು ಶುರು ಮಾಡಿದ್ದೀರಾ? ಬೇಗ ರೆಡಿಯಾಗಿ ಅಂದನು. ಸರಿ ಸರಿ ನೇಹಾ, ರೆಡಿಯಾಗಮ್ಮ. ಏನೇ, ಅವಳನ್ನು ಸೀರೆ ಹುಟ್ಟಿಕೊಂಡು ಬಾ ಅಂತ ಹೇಳು. ಸರಿಯಪ್ಪ. ಸೀರೆನಾ? ಈಗ ಯಾಕೆ ಅಂದುಕೊಂಡಳು ನೇಹಾ. ಮೂವರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನದಲ್ಲಿ ನೇಹಾ ಅವರ ಕಡೆಯ ನೆಂಟರನ್ನು ನೋಡಿ ಏನೋ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಅಮ್ಮ, ಏನು ನಡೆಯುತ್ತಿದೆ ಇಲ್ಲಿ? ಏನೋ ನೇಹಾ, ನನಗೂ ಸಹ ಗೊತ್ತಿಲ್ಲ. ನೆಂಟರಲ್ಲಿ ಒಬ್ಬ ಹೆಂಗಸು, ಅಮ್ಮ ನೇಹಾ, ಮದುವೆ ಇಟ್ಟುಕೊಂಡು ಇಷ್ಟು ಸಿಂಪಲ್ ಆಗಿ ರೆಡಿಯಾಗಿದ್ದೀಯಾ? ಏನ್ ತಾಯಿ ಎಂದು ಕೇಳಿದ ತಕ್ಷಣ ನೇಹಾ, ಮದುವೆನಾ? ಮದುವೆ ಯಾರಿಗೆ ಎಂದು ಕೇಳಿದಳು. ನಿನಗೆ, ಇನ್ಯಾರಿಗೆ ಅನ್ನುತ್ತಾ ನೇಹಾ ಅವರ ತಂದೆ, ನನಗೆ ಮದುವೆನಾ? 6 ತಿಂಗಳ ನಂತರ ಸೈಕ್ಯಾಟಿಸ್ಟ್ ಗೋಪಿನಾಥ್ ಅವರು ಇದ್ದಾರಾ? ಇದ್ದಾರೆ. ನಿಮ್ಮ ಹೆಸರು? ಮಿಸ್ಸಸ್ ಆಕಾಶ್. ಓ, ನೀವೇ ಅಲ್ವಾ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀರಾ? ಬನ್ನಿ. ಸರ್? ಈ ಮೇಡಮ್ನವರೇ ಸರ್, ಬೆಳಗ್ಗೆ ನಿಮ್ಮನ್ನು ಅರ್ಜೆಂಟಾಗಿ ಮೀಟ್ ಆಗಬೇಕೆಂದು ಕೇಳಿದರು. ಓ ಹೌದಾ, ಬಾಮ್ಮ ಕುಳಿತುಕೋ. ಹೇಳು ತಾಯಿ, ಯಾರು ನೀನು? ನನ್ನ ಹೆಸರು ನೇಹಾ. ಲಕ್ಷಣವಾದ ಹೆಸರು. ಮದುವೆಯಾಗಿದ್ದೀಯಾ ತಾಯಿ ನಿನಗೆ? ಆಗಿದೆ ಎಂದೇ ಅಂದುಕೊಳ್ಳುತ್ತಿದ್ದೇನೆ. ಓಹೋ ಸರಿ, ಏನಮ್ಮ ನಿನ್ನ ಸಮಸ್ಯೆ? ನಿನ್ನ ಗಂಡ ಹೊಡೆಯುತ್ತಿದ್ದಾನಾ? ಇಲ್ಲದಿದ್ದರೆ ಕುಡಿಯುತ್ತಿದ್ದಾನಾ? ಅದೂ ಅಲ್ಲ ಅಂದರೆ ಬೇರೆ ಹುಡುಗಿಯ ಜೊತೆ ಸಂಬಂಧ ಇದೆಯಾ? ಚೀಚಿ, ಹಾಗೇನೂ ಇಲ್ಲ. ನಿನಗೆ ಇಷ್ಟ ಇಲ್ಲದೆ ಬಲವಂತ ಮಾಡುತ್ತಿದ್ದಾನಾ? ಇಲ್ಲಿಯ ತನಕ ಆತ ನನಗೆ ಇಷ್ಟ ಇಲ್ಲ ಎಂದು ಟಚ್ ಸಹ ಮಾಡಲಿಲ್ಲ. ಹಾಗಾದರೆ ಇನ್ನೇನು ತಾಯಿ ನಿನ್ನ ಸಮಸ್ಯೆ? ಹುಚ್ಚನಂತೆ ಪ್ರೀತಿಸುತ್ತಿದ್ದಾನೆ. ಏನಮ್ಮ? ಹುಚ್ಚನಂತೆ ಪ್ರೀತಿಸುವುದು ಸಹ ಸಮಸ್ಯೆನಾ? ತಾಯಿ, ನನಗೆ 50 ವರ್ಷಗಳ ಅನುಭವ ಇದೆ. ತುಂಬ ಜನ ಗಂಡ ಹೆಂಡತಿಯರ ಸಮಸ್ಯೆಗಳನ್ನು ತೀರಿಸುತ್ತಿದ್ದೇನೆ. ನಿನ್ನಂತಹ ಸಮಸ್ಯೆ ನನಗೆ ಎಲ್ಲೂ ಕಾಣಿಸಲಿಲ್ಲ ಅಮ್ಮ. ನಾನು ಇಲ್ಲಿಗೆ ಒಂದು ಕಾನ್ಫರೆನ್ಸ್ ಅಟೆಂಡ್ ಆಗೋಣ ಎಂದು ಬಂದೆ. 2 ದಿನಗಳಲ್ಲಿ ಇಂಡಿಯಾಗೆ ಹೊರಟು ಹೋಗುತ್ತೇನೆ. ನಿನ್ನ ಸಮಸ್ಯೆ ಏನು? ವಿವರವಾಗಿ ಹೇಳಿದರೆ ನಾನು ನಿನಗೆ ಏನಾದರೂ ಸಹಾಯ ಮಾಡಬಲ್ಲೆ. ಹೇಳುತ್ತೇನೆ ಸರ್. ನೇಹಾ, ಇಲ್ಲಿ ಬೇಡ. ನಡಿ, ಹಾಗೆ ಹೊರಗಡೆ ವರಂಡಾದಲ್ಲಿ ಟೀ ಕುಡಿಯುತ್ತಾ ಮಾತನಾಡಿಕೊಳ್ಳೋಣ. ಹೇಳಮ್ಮ ನೇಹಾ, ನಿನ್ನ ಮದುವೆ ಹೇಗೆ ನಡೆಯಿತು? ಇಷ್ಟ ಇಲ್ಲದೆ ಮದುವೆಗೆ ಹೇಗೆ ಒಪ್ಪಿಕೊಂಡೆ? ಡಾಕ್ಟರ್ ಅವರೇ, ನನ್ನ ಮದುವೆನಾ? ನನಗೂ ಸಹ ನನ್ನ ಮದುವೆ ಎಂದು ಗೊತ್ತಿಲ್ಲ ಆ ದಿನ. ಅದೇನಮ್ಮ? ಹೌದು ಸರ್, ಆ ದಿನ ನನಗೆ ಗೊತ್ತಿಲ್ಲ ನನ್ನ ಮದುವೆ ಎಂದು. ದೇವಸ್ಥಾನಕ್ಕೆ ಎಂದು ಕರೆದುಕೊಂಡು ಹೋದರು ನಮ್ಮ ತಂದೆ. ದೇವಸ್ಥಾನದಲ್ಲಿ ನಮ್ಮ ನೆಂಟರು ಹೇಳಿದರು. ನಮ್ಮ ತಂದೆಗೆ ಹೇಳಿದೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ಬೇಡ ಅಪ್ಪ ಎಂದು. ನಿನ್ನ ಇಷ್ಟ ಯಾರಿಗೆ ಬೇಕು? ಹುಡುಗನಿಗೆ ನೀನು ಇಷ್ಟ ಆದೆ. ಆದ್ದರಿಂದ ವರದಕ್ಷಿಣೆ ಇಲ್ಲದೆ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದನು. ಟೈಮ್ ಇಲ್ಲ, 2 ದಿನಗಳಲ್ಲಿಯೇ ಮದುವೆ ನಡೆಯಬೇಕು ಅಂದರೆ ಒಪ್ಪಿಕೊಂಡೆ. ಬಾಯಿ ಮುಚ್ಚಿಕೊಂಡು ಮದುವೆ ಮಾಡಿಕೊ. ಅಮ್ಮನನ್ನು ಕೇಳಿದೆ. ಅಮ್ಮ, ನನಗೆ ಇಷ್ಟ ಇಲ್ಲ ಎಂದು. ನಾನು ಆತನಿಗೆ ಅಡ್ಡ ಹೇಳುವಷ್ಟು ಧೈರ್ಯ ಇಲ್ಲ ನನಗೆ. ನಾನು ಏನೂ ಮಾಡಲಾಗುವುದಿಲ್ಲ. ಏನೇ, ಮಗಳನ್ನು ಕರೆದುಕೊಂಡು ಬಾ. ಕನಿಷ್ಠ ಹುಡುಗನ ಫೋಟೋ ಸಹ ತೋರಿಸದೆ ಮದುವೆ ಮಾಡಿದರು ನಮ್ಮ ತಂದೆ. ಅಯ್ಯೋ, ಮತ್ತೇನು ನಡೆಯಿತು ಅಮ್ಮ? ಅದೇ, ಮದುವೆ ಆದ ಮೇಲೆ ನಮ್ಮ ಮನೆಗೆ ಹೋಗೋಣ ಎಂದು ನಮ್ಮ ತಂದೆ ಕೇಳಿದರೆ, ಇಲ್ಲ ಮಾವ, ನಮ್ಮ ಮನೆಗೆ ಹೋಗುತ್ತೇವೆ. ಮತ್ತೆ 2 ದಿನಗಳಲ್ಲಿ ಅಮೆರಿಕಾಗೆ ಹೊರಟು ಹೋಗಬೇಕು. ನಿಮ್ಮ ಹುಡುಗಿಯ ಲಗೇಜನ್ನು ಕಳುಹಿಸಿ ನಾಳೆ ಎಂದು ಕನಿಷ್ಠ ನಮ್ಮ ತಂದೆ ತಾಯಿಯವರನ್ನು ಸಹ ಮನೆಗೆ ಬಾ ಎಂದು ಕರೆಯದೆ ನನ್ನನ್ನು ಕರೆದುಕೊಂಡು ಅವರ ಮನೆಗೆ ಹೊರಟು ಹೋದನು. ನನಗೆ ಇಷ್ಟ ಇಲ್ಲದ ಮದುವೆ ಅಲ್ವಾ? ಕನಿಷ್ಠ ಮದುವೆಯಲ್ಲಿ ಹಸೆಮಣೆಯ ಮೇಲೆ ಕುಳಿತುಕೊಂಡಾಗಲೂ ಸಹ ನಾನು ಆತನನ್ನು ನೋಡಲಿಲ್ಲ. ನಮ್ಮ ತಂದೆಯ ಮೇಲೆ ಕೋಪನೋ ಏನೋ,
ಆದರೆ ನಾನು ತಲೆಯ ಮೇಲಕ್ಕೆ ಎತ್ತಿ ಕನಿಷ್ಠ ಹೋಗಿ ಬರುತ್ತೇನೆ ಎಂದು ಸಹ ನಮ್ಮ ಅಮ್ಮನಿಗೂ ಸಹ ಹೇಳಲಿಲ್ಲ. ಆ ದಿನ ನಮ್ಮ ಮೊದಲ ರಾತ್ರಿ. ನನ್ನನ್ನು ಬಲಿ ಕೊಡುವ ಕುರಿಯಂತೆ ರೆಡಿ ಮಾಡಿದರು. ಹಾಗೆ ಅನಿಸಿತು ನನಗೆ. ಒಡವೆಗಳು, ಸೀರೆಗಳು, ಅಸಲು ನನಗೆ ಏನೂ ತಿಳಿಯುತ್ತಿಲ್ಲ. ರೂಮಿನೊಳಗಡೆ ಕಳುಹಿಸಿದರು. ಅಲ್ಲಿ ನೋಡಿದೆ ಆತನನ್ನು. ಹೇ ಗೋರ್ಜಿಯಸ್, ಹಾಯ್, ಐ ಆಮ್ ಆಕಾಶ್. ನಾನು ಏನೂ ಮಾತನಾಡಲಿಲ್ಲ. ಅಲ್ಲಿ ಫ್ರೂಟ್ಸ್ ಕಟ್ ಮಾಡಲು ಇಟ್ಟಿರುವ ಚಾಕುವಿನಿಂದ ಆತನನ್ನು ಸಾಯಿಸಬೇಕು ಅನ್ನುವಷ್ಟು ಕೋಪ ಬಂದಿತು. ಹೇ ಬ್ಯೂಟಿ, ಈ ದಿನ ನಮ್ಮ ಫಸ್ಟ್ ನೈಟ್, ಮಾತನಾಡು. ನಾನು ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳಿದೆ. ಆತನು ಕ್ಯಾಜುವಲ್ ಆಗಿ, ನನಗೆ ಗೊತ್ತು ಆ ವಿಷಯ. ಬೇರೆ ಇನ್ನೇನಾದರೂ ಹೇಳು. ನನಗೆ ಈ ಕಮಿಟ್ಮೆಂಟ್ ಇಷ್ಟ ಇಲ್ಲ. ಮದುವೆ, ಮಕ್ಕಳು ಎಂದು. ಐ ನೀಡ್ ಸಮ್ ಟೈಮ್. ಓಹೋ ನೇಹಾ, ಕಮಾನ್, ಡೈರೆಕ್ಟ್ ಆಗಿ ಹೇಳು. ನಿನಗೆ ಈ ಫಸ್ಟ್ ನೈಟ್ ಬೇಡ ಎಂದು ಅಂದನು ಆಕಾಶ್. ನನಗೆ ಈ ಫಸ್ಟ್ ನೈಟ್ ಬೇಡ ಎಂದು ಹೇಳಿದೆ. ಓಕೆ, ನೀನೇ ನನಗೋಸ್ಕರ ಬರುತ್ತೀಯ ಬೇಬಿ? ಆ ದಿನ ಮಾಡಿಕೊಳ್ಳೋಣ ಫಸ್ಟ್ ನೈಟ್. ಅಲ್ಲಿಯ ತನಕ ಪ್ರಾಮಿಸ್ ಯು, ನಾನು ನಿನ್ನನ್ನು ಟಚ್ ಮಾಡುವುದಿಲ್ಲ. ಥ್ಯಾಂಕ್ಸ್. ಯಾವುದಕ್ಕೆ? ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ. ಓಕೆ, ಮಲಗಿಕೋ. ಬೆಳಗ್ಗೆ ಲಗೇಜ್ ಪ್ಯಾಕ್ ಮಾಡಿಕೊಳ್ಳಬೇಕು. ನಾಳೆ ರಾತ್ರಿಗೆ ನಮ್ಮ ಫ್ಲೈಟ್. ಎಲ್ಲಿಗೆ? ಅಮೇರಿಕಾ, ನ್ಯೂಜೆರ್ಸಿ. ಮತ್ತೆ ನನ್ನ ಪಾಸ್ಪೋರ್ಟ್ ವೀಸಾ? ಅವೆಲ್ಲ ಅರೇಂಜ್ ಆಗಿದೆ. ಮಲಗಿಕೋ. ನನಗೆ ಅನಿಸಿತು, ಅಸಲು ನನ್ನ ಇಷ್ಟದ ಬಗ್ಗೆ ಯಾರಿಗೂ ಕೆಲಸ ಇಲ್ಲ. ನಾನು ಒಂದು ಗೊಂಬೆ ಅಷ್ಟೇ ಎಂದು. ಬೆಳಗ್ಗೆ ನನ್ನ ಲಗೇಜ್ ತೆಗೆದುಕೊಂಡು ನಮ್ಮ ಅಮ್ಮ ಅವರು ಬಂದರು. ನಾನು ಏನೂ ಮಾತನಾಡಲಿಲ್ಲ ಅವರ ಹತ್ತಿರ. ಅಮ್ಮ ಅಳುತ್ತಾ, ತಾಯಿ ಹುಷಾರ್ ಎಂದು ಹೇಳಿ ಹೊರಟು ಹೋದಳು. ನನಗೆ ಸತ್ತು ಹೋಗಬೇಕು ಅನಿಸಿತು. ಆದರೆ ಏನು ನಡೆಯುತ್ತಿದೆಯೋ ತಿಳಿದುಕೊಳ್ಳಬೇಕು ಎಂದು ಸುಮ್ಮನಾದೆ. ಆಕಾಶ್, ಆಕಾಶ್ ಕರೆದರೆ ಮಾತನಾಡುತ್ತಿಲ್ಲ ಯಾಕೆ? ನೀನು ನನ್ನ ಹೆಸರು ಫಸ್ಟ್ ಟೈಮ್ ಕರೆದೆ ಬೇಬಿ. ಅದಕ್ಕೆ ಮಾತನಾಡಬೇಕೆಂದು ಅನಿಸಲಿಲ್ಲ. ಮನಸ್ಸಿನಲ್ಲಿ ಅಬ್ಬಾ, ಸೋಪ್ ಹಾಕಿದನು ಗುರು ಅಂದುಕೊಂಡೆ. ನಿಮ್ಮ ಪರ್ಸ್ ತೆಗೆದುಕೊಳ್ಳಿ. ಓಹೋ ಥ್ಯಾಂಕ್ಸ್. ನಿಮಗೆ ಯಾವುದಾದರೂ ಥಿಂಗ್ಸ್ ಬೇಕೆಂದರೆ ತೆಗೆದುಕೋ. ನನಗೇನು ಬೇಡ. ತಗೋ ನಿನ್ನ ಸರ್ಟಿಫಿಕೇಟ್ಸ್. ಜಾಗ್ರತೆಯಿಂದ ಇಟ್ಟಿಕೋ. ನಿಮ್ಮ ಹತ್ತಿರ ನನ್ನ ಸರ್ಟಿಫಿಕೇಟ್ ಹೇಗೆ? ಅಬ್ಬಾ, ಅವೆಲ್ಲ ನನಗೆ ದೊಡ್ಡ ಮ್ಯಾಟರೇ ಅಲ್ಲ ಬೇಬಿ. ಹೌದು, ಹುಡುಗಿಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ಇಷ್ಟ ಆಗಿದ್ದಾಳೆ ಎಂದು ಒಂದು ವಸ್ತುವನ್ನು ಕೊಂಡುಕೊಂಡ ಹಾಗೆ ನನ್ನನ್ನು ಮದುವೆ ಮಾಡಿಕೊಂಡ ನಿಮಗೆ ಯಾವುದು ದೊಡ್ಡ ಮ್ಯಾಟರ್ ಅಲ್ಲ ಆಕಾಶ್. ಓಹೋ, ಕಾಮಗೈನ್ ಅಂದನು ಆಕಾಶ್. ಹುಡುಗಿಗೆ ಎಂದು ನೇಹಾ ಅನ್ನುತ್ತಿದ್ದರೆ, ಅದು ಅಲ್ಲ, ಲಾಸ್ಟ್ನಲ್ಲಿ ನನ್ನ ಹೆಸರು ಆಕಾಶ್ ಎಂದು ನನ್ನ ಹೆಸರು ನೀನು ಕರೆಯುತ್ತಿದ್ದರೆ ತುಂಬ ಹೊಸದಾಗಿ ಇದೆ. ನನಗೆ ಮಾತ್ರ ತುಂಬ ಅಸಹ್ಯವಾಗಿ ಇದೆ ಅಂದುಕೊಂಡೆ ಮನಸ್ಸಿನಲ್ಲಿ. ಏನು ನನ್ನ ಜೀವನ? ಮದುವೆ ಏನು, ಅಮೇರಿಕಾ ಏನು? ಏನು ನಡೆದರೆ ಅದು ನಡೆಯಲಿ. ಬಟ್ ಇವನು ನನಗೆ ಬೇಡ ಅಂದುಕೊಂಡೆ. ಓಹೋ ಮೇಡಮ್, ಡೇ ಡ್ರೀಮ್ಸ್ ಬೇಡ. ನಡೆಯ, ಫ್ಲೈಟ್ಗೆ ಟೈಮ್ ಆಗಿದೆ. ರಾತ್ರಿ 2:30ಗೆ ಫ್ಲೈಟ್. ಕನಿಷ್ಠ ಅಮ್ಮನಿಗೆ ಬಾಯ್ ಹೇಳಬೇಕು ಎಂದು ಸಹ ಅನಿಸಲಿಲ್ಲ ಸರ್ ನನಗೆ. ಹೌದಮ್ಮ, ನಿನಗೆ ಇಷ್ಟ ಇಲ್ಲ ಅಂದಾಗ ಯಾಕೆ ನೀನು ಮನೆ ಬಿಟ್ಟು ಓಡಿ ಹೋಗಲಿಲ್ಲ ಎಂದು ಕೇಳಿದರು ಗೋಪಿನಾಥ್ ಅವರು. ಡಾಕ್ಟರ್ ಅವರೇ, ನಮ್ಮ ಅಮ್ಮ ಅಂದರೆ ನನಗೆ ತುಂಬ ಇಷ್ಟ. ನಾನು ಇಂತಹ ಕೆಲಸ ಮಾಡಿದರೆ ನಮ್ಮ ತಂದೆ ನಮ್ಮ ಅಮ್ಮನನ್ನು ಸಾಯಿಸಿಬಿಡುತ್ತಾನೆ. ಓಹೋ ಆಗ ನೇಹಾ, ಸರಿ ನಂತರ ಏನಾಯಿತು ಡಾಕ್ಟರ್ ಅವರೇ? ಲಾಂಗ್ ಡೇಟ್ ಇನ್ ಅಮೇರಿಕಾ. ಆಗಲಿಂದ ಸ್ಟಾರ್ಟ್ ಆಯಿತು ನನಗೆ ನನ್ನ ಹಸ್ಬೆಂಡ್ ಪ್ರೀತಿ ಟಾರ್ಚರ್. ಹೌದಾ ನೇಹಾ? ನಿನ್ನನ್ನು ಬಂದಾಗಲಿಂದಲೂ ಒಂದು ವಿಷಯ ಕೇಳೋಣ ಅಂದುಕೊಳ್ಳುತ್ತಿದ್ದೇನೆ. ಕೇಳಿ ಡಾಕ್ಟರ್ ಅವರೇ. ನೇಹಾ, ನೀನು ಯಾರನ್ನಾದರೂ ಪ್ರೀತಿಸಿದೆಯಾ ಅಮ್ಮ? ಅದು ಡಾಕ್ಟರ್ ಅವರೇ. ಹೇಳಮ್ಮ, ಪರವಾಗಿಲ್ಲ. ಅದು ನಾನು 7th ಕ್ಲಾಸ್ ಅಂದುಕೊಳ್ಳುತ್ತೇನೆ. ನಮ್ಮ ತಂದೆ ಮೈಸೂರಿಗೆ ಮದುವೆಗೆ ಎಂದು ಕರೆದುಕೊಂಡು ಹೋದರು. ಅಮ್ಮನವರ ಕಡೆಯವರು. ಹೋದೆವು. ಅಪ್ಪನಿಗೆ ಮದುವೆಯಲ್ಲಿ ಸರಿಯಾಗಿ ಮರ್ಯಾದೆ ಮಾಡಲಿಲ್ಲ ಎಂದು ಅಮ್ಮನನ್ನು ಟ್ರೈನ್ನಲ್ಲಿ ಬೈಯುತ್ತಿದ್ದರು. ಅಮ್ಮ ಅಳುತ್ತಿದ್ದಾಳೆ. ನಾನು ಪಕ್ಕದಲ್ಲಿ ನೋಡುತ್ತಾ ಕುಳಿತುಕೊಂಡೆ. ಅಷ್ಟರಲ್ಲಿ ನನ್ನ ಒಬ್ಬ ಹುಡುಗ ಕುಳಿತುಕೊಂಡು ನನ್ನ ಜೊತೆ ತುಂಬ ಮಾತನಾಡಿದನು. ನನ್ನನ್ನು ನಗಿಸಿದನು. ಆ ಹುಡುಗನನ್ನು ಸ್ಟೇಷನ್ನಲ್ಲಿ ಬಿಟ್ಟು ಹೋಗುತ್ತಿದ್ದರೆ ನನಗೆ ತುಂಬ ಬಾಧೆ ಅನಿಸಿತು. ಚಿಕ್ಕ ಮಗು ಅಲ್ವಾ, ಅದು ಪ್ರೀತಿನೋ ಏನೋ. ಆದರೆ ದೊಡ್ಡವಳಾದ ಮೇಲೆ ಆ ಹುಡುಗನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡೆ. ಬಟ್ ಆತನು ಯಾರೋ ಏನೋ ಗೊತ್ತಿಲ್ಲ. ಓಹೋ, ಬಾಲ್ಯದ ಲವ್ ಸ್ಟೋರಿ ಅನ್ನುವಂತಹ ಮಾತು ಅಂದರು ಗೋಪಿನಾಥ್ ಅವರು. ಸರಿ, ಇಷ್ಟಕ್ಕೂ ನಿಮ್ಮ ಗಂಡನ ಪ್ರೀತಿ ಟಾರ್ಚರ್ ಅಂದರೆ ಏನೋ ಹೇಳಲಿಲ್ಲ? ಸರ್, ಇಲ್ಲಿಗೆ ಬಂದೆವು. ಹೊಸ ಫ್ಲ್ಯಾಟ್ಗೆ ಹೋದೆವು. ಇಷ್ಟಕ್ಕೂ ಮೊದಲು ನನ್ನ ಗಂಡ
ಶಾನ್ ಫ್ರಾನ್ಸಿಸ್ಕೋದಲ್ಲಿ ಇರುತ್ತಿದ್ದರಂತೆ. ಈಗ ಇಲ್ಲಿಗೆ ಶಿಫ್ಟ್ ಆದರು. ಹೌದಾ? ಮೊದಲನೆಯ ದಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳುತ್ತಿದ್ದೆ. ಒಬ್ಬಳೇ ಪಾಪ ಹೇಗೆ ಮಾಡುತ್ತೀಯಾ? ನಾನು ಹೆಲ್ಪ್ ಮಾಡುತ್ತೇನೆ ಎಂದು ಹೆಲ್ಪ್ ಮಾಡಿದನು. ಒಳ್ಳೆಯದೇ ಅಲ್ವಾ ಅಮ್ಮ? ಏನು ಒಳ್ಳೆಯದು? ಇದು ನನ್ನ ಮುಖ. ಆ ನೆಪದಿಂದ ನನ್ನನ್ನು ಟಚ್ ಮಾಡುತ್ತಾ ಇದ್ದಾನೆ. ಅಂದರೆ ಅದೇ ಬುಕ್ಸ್ ಜೋಡಿಸುತ್ತಿದ್ದರೆ ಕೈಗಳು, ಕೆಳಗಡೆ ವಸ್ತುಗಳು ಬಿದ್ದಾಗ ಕಾಲುಗಳು, ಹೀಗೆ. ಅಬ್ಬೋ, ಹಾಗೆ ಅಂದುಕೊಂಡರೆ ಹೇಗೆ ತಾಯಿ? ಪಾಪ ಆತನು ಏನೋ ನಿನಗೆ ಸಹಾಯ ಮಾಡೋಣ ಅಂದುಕೊಂಡರೆ. ನಿಮ್ಮ ಗಂಡಸರು ಎಲ್ಲ ಅಷ್ಟೇ ಡಾಕ್ಟರ್ ಅವರೇ. ಸರಿ ಸರಿ. ನಂತರ ಮರುದಿನ ಬೆಳಗ್ಗೆ ಲೇಟಾಗಿ ಎದ್ದೆ. ಕಾಫಿ ಅನ್ನುತ್ತಾ ಕಾಫಿ ಕೊಟ್ಟನು. ಸೂಪರ್ ಆಗಿತ್ತು ಕಾಫಿ. ನಮ್ಮ ಅಮ್ಮ ಸಹ ಅಷ್ಟು ಚೆನ್ನಾಗಿ ಮಾಡುವುದಿಲ್ಲ. ರೆಡಿಯಾಗಿ ಅಡುಗೆ ಮನೆಯೊಳಗಡೆ ಹೋದೆ. ಫೋನಿನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಅಡುಗೆ ಮಾಡೋಣ ಎಂದು. ಅಷ್ಟರಲ್ಲಿ ಬಂದನು. ಏನು ಬೇಬಿ, ನಿಮಗೆ ಅಡುಗೆ ಮಾಡುವುದು ಬರುವುದಿಲ್ಲವಾ ಅಂದನು ಆಕಾಶ್. ಬರುವುದಿಲ್ಲ, ಅದಕ್ಕೆ ಯೂಟ್ಯೂಬ್ನಲ್ಲಿ ನೋಡಿ ಮಾಡೋಣ ಎಂದು. ಅಮ್ಮ ತಾಯಿ, ಬೇಡ, ನಿನಗೆ ಅಡುಗೆ ಮಾಡುವುದು ನಾನು ಕಲಿಸುತ್ತೇನೆ ಅಂದನು. ನಿಮ್ಮ ಜಾಬ್ ಇಲ್ಲಿ ಶೆಫ್ಫಾ? ಯಾವ ಹೋಟೆಲ್ನಲ್ಲಿ? ನಾನು ನಿಮ್ಮದು ಸಾಫ್ಟ್ವೇರ್ ಜಾಬ್ ಅಂದುಕೊಂಡೆ. ಓಯ್ ಮೇಡಮ್, ನನ್ನದು ಜಾಬ್ ಸಾಫ್ಟ್ವೇರ್. ನಿನ್ನಂತಹ ಅಡುಗೆ ಮಾಡಲು ಬರದ ಹುಡುಗಿ ಸಿಕ್ಕಿದರೆ ಕಷ್ಟ ಎಂದು ಅಡುಗೆ ಮಾಡಲು ಕಲಿತುಕೊಂಡೆ. ಆದರೂ ನೇಹಾ, ಇಲ್ಲಿ ಇರುವುದು ನೀನು ನಾನು ಸ್ವಲ್ಪ ಮಾತನಾಡಬಹುದಲ್ವಾ? ನೀವು ನನಗೆ ಇಷ್ಟ ಆಗಲಿಲ್ಲ ಆಕಾಶ್, ಆದರೆ ನನಗೆ ನೀನು ತುಂಬ ಇಷ್ಟ ಆದೆ ನೇಹಾ. ಸರಿ, ನಿಮಗೆ ಅಡುಗೆ ಮಾಡಲು ಬರುತ್ತದೆ ಅಲ್ವಾ, ಮಾಡಿಕೊಳ್ಳಿ ಎಂದು ಅಲ್ಲಿಂದ ಹೊರಟು ಹೋದೆ. ಆಕಾಶ್ ಮನಸ್ಸಿನಲ್ಲಿ, ನೇಹಾ, ನೀನೇ ನನ್ನ ಪ್ರಾಣ ಕಣೋ. ನೀನು ನನ್ನ ಕಣ್ಣುಗಳ ಮುಂದೆ ಇದ್ದರೆ ಸಾಕು. ನಿನ್ನಿಂದ ನನಗೆ ಏನೂ ಬೇಡ ಅಂದುಕೊಳ್ಳುತ್ತಾ ಏನು ಮಾಡೋಣ ಎಂದು ಅಂದುಕೊಂಡು ಅನ್ನ, ಸಾಂಬಾರ್, ಪಲ್ಯ ಮಾಡಿದನು. ಓ ಬೇಬಿ, ತಿನ್ನೋಣ ಬಾ. ನನಗೆ ಹಸಿವಿಲ್ಲ. ಓಹೋ ಹಾಗಾ? ನಾನೇ ತಿಂದು ಬಿಡುತ್ತೇನೆ ಎಂದು ಆಕೆಯನ್ನು ಕೇಳದೆ ತಿನ್ನುತ್ತಿದ್ದಾನೆ. ನೇಹಾ, ಛೇ, ಏನು ಮನುಷ್ಯ ನೀನು, ಕನಿಷ್ಠ ಬಲವಂತ ಮಾಡಬೇಕು ಎಂದು ಸಹ ಅನ್ನದೆ ಹೇಗೆ ತಿನ್ನುತ್ತಿದ್ದಾನೆ. ಹಸಿವಾಗುತ್ತಿದೆ, ತಿನ್ನೋಣ ಎಂದು ಹೋಗಿ ತಿನ್ನುತ್ತಿದ್ದಾಳೆ. ಆಕಾಶ್ ಏನು ಕೇಳದೆ ಆಕೆ ತಿನ್ನುತ್ತಿದ್ದರೆ ನೋಡುತ್ತಾ ಇದ್ದಾನೆ. ಏನಾಗಿದೆ ನನಗೆ? ದೃಷ್ಟಿ ತಗಲುತ್ತದೆ. ಇಲ್ಲ ನೇಹಾ, ಹಸಿವಾಗದೇನೆ ಹೀಗೆ ತಿನ್ನುತ್ತಿದ್ದೀಯ. ಹಸಿವಾದರೆ ಹೇಗೆ ತಿನ್ನುತ್ತೀಯೋ ಎಂದು ಇಮ್ಯಾಜಿನ್ ಮಾಡಿಕೊಳ್ಳುತ್ತಿದ್ದೇನೆ. ಹಾ, ನಿಮ್ಮ ಜೊತೆ ಮಾತನಾಡಿ ವೇಸ್ಟ್. ನೇಹಾ ಬೇಬಿ, ಪ್ಲೀಸ್, ಇಲ್ಲಿ ನಾವಿಬ್ಬರೇ ಇರೋದು. ಮಾತನಾಡದಿದ್ದರೆ ಹೇಗೆ ಹೇಳು? ಸರಿ, ಮಾತನಾಡಿಕೊಳ್ಳೋಣ, ಬಟ್ ನೀವು ಲಿಮಿಟ್ ಕ್ರಾಸ್ ಮಾಡಬಾರದು. ನೀವು ಫಸ್ಟ್ ಆ ಬೇಬಿ ಅನ್ನುವ ಪದ ಬಿಟ್ಟು ಬಿಡಿ. ಓಕೆ ಅಂದರೆ ಆಗ ಮಾತನಾಡುತ್ತೇನೆ. ಸರಿ ನೇಹಾ. ಆಕಾಶ್ ಅವರೇ, ನನ್ನ ರೂಮಿನಲ್ಲಿ ಬೆಡ್ ಸರಿಯಾಗಿ ಇಲ್ಲ. ನಾನು ನಿಮ್ಮ ರೂಮಿನಲ್ಲಿ ಮಲಗಿಕೊಳ್ಳಲ್ಲ? ಮಲಗಿಕೋ, ಪ್ರಾಬ್ಲಮ್ ಏನಿದೆ? ನೀವು ಮತ್ತೆ? ನಾನೂ ಅಲ್ಲೇ ಅಂದನು. ನೇಹಾ ಕೋಪದಿಂದ ನೋಡುತ್ತಿದ್ದರೆ, ರೂಮಿನಲ್ಲಿ ಸೋಫಾದಲ್ಲಿ ಮಲಗಿಕೊಳ್ಳುತ್ತೇನೆ. ಓಹೋ ಆಗ ಅಂದಳು ನೇಹಾ. ಆಕಾಶ್ ಮನಸ್ಸಿನಲ್ಲಿ, ಒಂಟಿಯಾಗಿ ಮಲಗಿಕೊಳ್ಳಲಾಗದೆ ಅಮ್ಮನವರ ಡ್ರಾಮಾಗಳು. ದೊಡ್ಡ ಡ್ರಾಮಾ ಕ್ವೀನ್. ಯಾವತ್ತಿನವರೆಗೂ ನೇಹಾ ಈ ದೂರ? ಮಲಗಿಕೋ ಬಾ. ನೀವು? ಮಲಗಿಕೊಳ್ಳುತ್ತೇನೆ. ನೇಹಾ, ಆದರೂ ನಾನು ನಿನ್ನನ್ನು ಏನಾದರೂ ಮಾಡಿದರೆ? ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡಿರಿ. ಇಷ್ಟ ಇಲ್ಲದೆ ನನ್ನ ಹತ್ತಿರಕ್ಕೆ ಬಂದರೆ ಸಾಯಿಸಿ ಬಿಡುತ್ತೇನೆ. ಹುಷಾರ್ ಎಂದು ಒಂದು ಕತ್ತಿಯನ್ನು ಬೆಡ್ ಸೈಡ್ ಕಬೋರ್ಡ್ನಲ್ಲಿ ಇಟ್ಟುಕೊಂಡು ಮಲಗಿಕೊಂಡಳು. ಅಮ್ಮೋ, ಇಷ್ಟು ಇಲ್ಲ ಮೋಟಿ, ಎಷ್ಟು ಮಾತುಗಳು ಅಂದಳು. ಕಳ್ಳಿ ಮುಖದವಳು ಇವಳು, ಇವಳ ಕತ್ತಿ, ಇವಳದು ಎಷ್ಟು ವೇಷಗಳು. ಏನೋ ಅಂದಿರಿ? ಇಲ್ಲ, ಏನೂ ಇಲ್ಲ ನೇಹಾ, ಮಲಗಿಕೋ, ಗುಡ್ ನೈಟ್. ಬೆಡ್ ಲ್ಯಾಂಪ್ ಹಾಕಿಕೊಂಡು ಆಕಾಶ್ ಡೈರಿ ತೆಗೆದು ಬರೆದುಕೊಳ್ಳುತ್ತಿದ್ದಾನೆ. ನೇಹಾ ಜೊತೆ ನನ್ನ ಜೀವನ ಹೇಗೆ ಇರುತ್ತದೆಯೋ. ಹುಚ್ಚಳು, ನಾನು ಮೋಸ ಮಾಡಿ ಮದುವೆ ಮಾಡಿಕೊಂಡೆ ಅಂದುಕೊಳ್ಳುತ್ತಿದ್ದಾಳೆ. ಬಟ್ ಇವಳಿಗೆ ಗೊತ್ತಿಲ್ಲ ನಾನು ಎಷ್ಟೊಂದು ಇವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು. ನನ್ನ ಪ್ರೀತಿ ನಿನ್ನನ್ನು ಬದಲಾಯಿಸುತ್ತದೆ ನೇಹಾ. ಆದಷ್ಟು ಬೇಗ ನೀನು ನನ್ನವಳು ಆಗುತ್ತೀಯ ಎಂದು ಬರೆದು ಮಲಗಿಕೊಳ್ಳುತ್ತಾನೆ. ನೇಹಾ, ನೇಹಾ, ಎದ್ದೇಳು. ಅಮ್ಮ, ಇನ್ನೂ ಸ್ವಲ್ಪ ಹೊತ್ತು ಮಲಗಿಕೊಳ್ಳುತ್ತೇನೆ ಅಮ್ಮ. ಓಯ್, ನಿಮ್ಮ ಅಮ್ಮ ಅಲ್ಲ ನಾನು, ಎದ್ದೇಳು. ನನಗೆ ಆಫೀಸ್ಗೆ ಟೈಮ್ ಆಗುತ್ತಿದೆ. ಓಹೋ ಆಕಾಶ್ ಅವರೇ, ನಿಮ್ಮ ಆಫೀಸ್ಗೆ ಟೈಮ್ ಆದರೆ ನೀವು ಎದ್ದೇಳಿ. ನನ್ನನ್ನು ಯಾಕೆ ಎಬ್ಬಿಸುತ್ತಿದ್ದೀರಾ? ಏಯ್, ನಿನಗೆ ಅಡುಗೆ ಮಾಡಲು ಬರುವುದಿಲ್ಲ, ಮತ್ತೆ ಕಷ್ಟಪಡುತ್ತೀಯ. ಆಕಾಶ್ ಅವರೇ, ಏನು ಬೇಕು? ನೇಹಾ, ನಿನಗೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಲಂಚ್ಗೆ ರೈಸ್ ಮಾಡಿಕೊ. ರೈಸ್ ಕುಕ್ಕರ್ ಅಲ್ಲಿದೆ. ಆಲ್ರೆಡಿ ಸಾಂಬಾರ್ ಮಾಡಿದ್ದೇನೆ. ಓಕೆ. ಏನಿದು ನನ್ನ ಜೀವನ? ನೀನು ಮಾಡಬೇಕು ಈ ಕೆಲಸಗಳು.
ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡರೆ ಹೀಗೆ ಇರುತ್ತದೆ ಎಂದು ನೇಹಾ ವಾಶ್ರೂಮಿನೊಳಗಡೆ ಹೊರಟು ಹೋಗುತ್ತಾಳೆ. ಆಕಾಶ್ಗೆ ಕೋಪ ಬಂದರೂ ಕಂಟ್ರೋಲ್ ಮಾಡಿಕೊಂಡು ಲಂಚ್ ಬಾಕ್ಸ್ ಎತ್ತಿಕೊಂಡು ಹೊರಟು ಹೋಗುತ್ತಾನೆ. ಹೊರಗಡೆ ಆಕೆಗೋಸ್ಕರ ರಾತ್ರಿ 8 ಗಂಟೆಗೆ ಬರುತ್ತೇನೆ, ಯು ಟೇಕ್ ಕೇರ್, ಲವ್ ಯು ಬೇಬಿ ಎಂದು ಬರೆದು ಇರುತ್ತದೆ. ಅಬ್ಬಾ, ಈ ಮಾತು ಹೇಳಿ ಹೇಳಿ ಸಾಯಿಸುತ್ತಿದ್ದಾನೆ. ಹಾಯಾಗಿ ಇರಬಹುದು ರಾತ್ರಿಯ ತನಕ ಅಂದುಕೊಂಡ ತಕ್ಷಣ ಆಕೆಗೆ ಆಕೆಯ ಸರ್ಟಿಫಿಕೇಟ್ ಕಾಣಿಸುತ್ತವೆ ಕಬೋರ್ಡಿನಲ್ಲಿ ಇರುವ ಸರ್ಟಿಫಿಕೇಟನ್ನು ನೋಡಿ, ಇವು ಈಗ ಏನಕ್ಕೆ ಕೆಲಸಕ್ಕೆ ಬರುತ್ತವೆ? ತುಂಬ ಓದಿಕೊಳ್ಳೋಣ ಅಂದುಕೊಂಡೆ. ಇವನು ನನ್ನ ಲೈಫ್ ಒಳಗಡೆ ಬಂದು ಎಲ್ಲ ನಾಶ ಮಾಡಿದನು. ಅಮ್ಮ, ತುಂಬ ನೆನಪಾಗುತ್ತಿದ್ದೀಯಾ ಅಮ್ಮ ಅನ್ನುತ್ತಾ ಅಳುತ್ತಾ ಕುಳಿತುಕೊಂಡಿದ್ದಾಳೆ. ಅಮ್ಮ, ನಿನಗೂ ಸಹ ನಾನು ನೆನಪಾಗುತ್ತಿದ್ದೇನೆ ಅಲ್ವಾ ಅಮ್ಮ ಅಮ್ಮ ಎಂದು ಅಳುತ್ತಾ ಹಾಗೆ ಮಲಗಿಕೊಳ್ಳುತ್ತಾಳೆ. ಇದೆಲ್ಲ ಆಫೀಸಿನಲ್ಲಿ ಇರುವ ಆಕಾಶ್ ಫೋನಿನಲ್ಲಿ ಗಮನಿಸುತ್ತಾ ಇರುತ್ತಾನೆ. ಮನೆಯಲ್ಲಿ ಸೀಕ್ರೆಟ್ ಕ್ಯಾಮರಾಗಳು ಇರುತ್ತವೆ ಅಲ್ವಾ, ಸೊ ಹಾಗೆ ನೋಡುತ್ತಾನೆ. ಬೇಬಿ, ಬಾಧೆ ಪಡಬೇಡ ಪ್ಲೀಸ್, ನಿನ್ನ ಕಣ್ಣೀರನ್ನು ನಾನು ನೋಡಲಾಗುವುದಿಲ್ಲ ಬೇಬಿ. ಸಾರಿ ನೇಹಾ, ಐ ನೋ ನಿನ್ನ ಮನಸ್ಸಿನಲ್ಲಿ ಈಗ ಏನು ಆಲೋಚಿಸುತ್ತಿದ್ದೀಯೋ. ಫೋನ್ ತೆಗೆದುಕೊಂಡು ಕಾಲ್ ಮಾಡುತ್ತಾನೆ. ನೇಹಾ ಕಾಲ್ ಪಿಕ್ ಮಾಡಿ ಹಲೋ ಅನ್ನುತ್ತಾಳೆ ಅಳುವಿನ ಧ್ವನಿಯಲ್ಲಿ. ನೇಹಾ, ಅಳುತ್ತಾ ಇದ್ದೀಯಾ? ಇಲ್ಲ, ನೀವ್ಯಾರು? ಓಯ್, ನಾನು ನಿನ್ನ ಗಂಡ. ನಾನು. ಓಹೋ ಆಕಾಶ್ ಅವರೇ, ನಿಮ್ಮ ನಂಬರ್ ನನ್ನ ಹತ್ತಿರ ಇಲ್ಲ. ನನಗೆ ಗೊತ್ತು, ಸೇವ್ ಮಾಡಿಕೊ. ಹೇ ನೇಹಾ, ಈವ್ನಿಂಗ್ ಹೊರಗಡೆ ಹೋಗೋಣ, ರೆಡಿಯಾಗು, ಓಕೆನಾ? ಇಲ್ಲ, ನಾನು ಎಲ್ಲಿಗೂ ಬರುವುದಿಲ್ಲ. ನೇಹಾ, ನಾನು ನಿನ್ನ ಹಸ್ಬೆಂಡ್ ಆಗಿ ಅಲ್ಲದೆ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡೋ ಪ್ಲೀಸ್. ನಿನಗೂ ಸಹ ಸ್ವಲ್ಪ ಲೋನ್ಲಿನೆಸ್ ಕಡಿಮೆಯಾಗುತ್ತದೆ ಏನು ಅನ್ನೋದು ಅಂದುಕೊಂಡು, ಯಾಕೆ, ನಮಗೂ ಸಹ ಯಾರೂ ಇಲ್ಲ ಮಾತನಾಡುವುದಕ್ಕೆ, ಆತನ ಜೊತೆ ಜಗಳ ಯಾಕೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಸರಿ ಆಕಾಶ್ ಅವರೇ ಅನ್ನುತ್ತಾಳೆ. ಓಹೋ, ದಟ್ಸ್ ಗ್ರೇಟ್ ನೇಹಾ, ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಕಾಫಿ ಕುಡಿ. ಯು ಫೀಲ್ ಬೆಟರ್, ಓಕೆನಾ? ಬಂದು ಬಿಡುತ್ತೇನೆ 6 ಗಂಟೆಗೆಲ್ಲ, ಓಕೆನಾ? ಈವ್ನಿಂಗ್ ಆಫೀಸಿನಲ್ಲಿ ಸ್ವಲ್ಪ ಲೇಟ್ ಆಗುತ್ತದೆ. ಆಕಾಶ್ ಟೈಮ್ ನೋಡುವಷ್ಟರಲ್ಲಿ 8 ಗಂಟೆ ಆಗಿರುತ್ತದೆ. ಓ ಮೈ ಗಾಡ್, ಪಾಪ ನನಗೋಸ್ಕರ ವೇಟ್ ಮಾಡುತ್ತಿದ್ದಾಳೋ ಏನೋ ಅಂದುಕೊಳ್ಳುತ್ತಾನೆ. ನೇಹಾ ಫೋನ್ ಮಾಡುತ್ತಾಳೆ. ಆಕಾಶ್ ಫೋನ್ ರಿಸೀವ್ ಮಾಡಿ ಹಲೋ, ಸಾರಿ ನೇಹಾ. ಹಲೋ ಆಕಾಶ್ ಅವರೇ, ಆರ್ ಯು ಓಕೆ? ಹಾಂ ನೇಹಾ, ಐ ಆಮ್ ಫೈನ್. ಯಾಕೆ? ಏನೂ ಇಲ್ಲ, ಇನ್ನೂ ಮನೆಗೆ ಬರಲಿಲ್ಲ ಅಲ್ವಾ, ಅದಕ್ಕೆ ಕೇಳಿದೆ. ಇನ್ನೂ ಎಷ್ಟು ಟೈಮ್ ಆಗುತ್ತದೆ? ಬರುತ್ತೆ 20 ಮಿನಿಟ್ಸ್ನಲ್ಲಿ. ಓಕೆ ಬಾಯ್. ಓಹೋ, ಇವಳಿಗೆ ಅಡುಗೆ ಮಾಡಲು ಬರುವುದಿಲ್ಲ, ಹಸಿವಾಯಿತೋ ಏನೋ ಪಾಪ. ಮನೆಗೆ ಹೋಗಿ ಡೋರ್ ಹೊಡೆಯುವುದರ ಒಳಗೆ ಡೋರ್ ಓಪನ್ ಮಾಡಿದಳು ನೇಹಾ. ಹಾಯ್ ಆಕಾಶ್. ಹಾಯ್ ನೇಹಾ, ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ತಿನ್ನೋಣ. ಓ ಮೈ ಗಾಡ್, ಯೂಟ್ಯೂಬ್ನಲ್ಲಿ ನೋಡಿ ಮಾಡಿದೆಯಾ? ಇಲ್ಲ, ನನಗೆ ಅಡುಗೆ ಮಾಡಲು ಬರುತ್ತದೆ. ನಿಮ್ಮ ಮೇಲೆ ಕೋಪ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಮತ್ತೆ ಈಗ ಕೋಪ ಹೋಗಿದೆಯಾ? ಇಲ್ಲ, ಕೋಪ ಹೋಗಲಿಲ್ಲ, ಬಟ್ ಒಂದು ವಿಷಯ ಅರ್ಥ ಆಗಿದೆ. ನಿಮ್ಮನ್ನು ಅಲ್ಲದಿದ್ದರೆ ಯಾರನ್ನೋ ಒಬ್ಬರನ್ನು ಮದುವೆ ಮಾಡಿಕೊಳ್ಳಬೇಕು, ತಪ್ಪುವುದಿಲ್ಲ. ಬಟ್ ನನಗೆ ತಿಳಿಯದಂತೆ ಮದುವೆ ಫಿಕ್ಸ್ ಮಾಡಿದರು, ಅದೇ ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ನನಗೂ ಸಹ ಯಾರೂ ಇಲ್ಲ, ಸೊ ನಿಮ್ಮ ಜೊತೆ ಮಾತನಾಡದೆ ತಪ್ಪುವುದಿಲ್ಲ, ಅದಕ್ಕೆ. ಆಕಾಶ್ ಸೈಲೆಂಟ್ ಆಗಿ ಇದ್ದಾನೆ. ಹಲೋ ಆಕಾಶ್ ಅವರೇ. 10 ಮಿನಿಟ್ಸ್ನಲ್ಲಿ ಫ್ರೆಶ್ ಆಗಿ ಬರುತ್ತೇನೆ. ಏನು ಮಾಡಿದ್ದೀಯಾ? ತರಕಾರಿ ಸಾಂಬಾರ್, ರೈಸ್, ಬೀನ್ಸ್ ಪಲ್ಯ ಮಾಡಿದ್ದೇನೆ. ಐ ಲವ್ ಯು ಅನ್ನುತ್ತಾನೆ ಆಕಾಶ್. ವಾಟ್ ಅನ್ನುತ್ತಾಳೆ ನೇಹಾ. ಅದೇ ಐ ಲವ್ ಸಾಂಬಾರ್. ಓಹೋ, ತಿನ್ನಿ. ಚೆನ್ನಾಗಿದೆ ನೇಹಾ, ಥ್ಯಾಂಕ್ಸ್. ಊಟ ತಿಂದ ಮೇಲೆ ಆಕಾಶ್ ಅವರೇ, ನನಗೆ ಮನೆಯಲ್ಲಿ ಬೋರ್ ಆಗುತ್ತಿದೆ. ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡು ನೇಹಾ. ಅದೇ ಕೇಳೋಣ ಅಂದುಕೊಳ್ಳುತ್ತಿದ್ದೇನೆ. ಆನ್ಲೈನಲ್ಲಿ ನೋಡಿದೆ, 2 ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ಗೆ ಅಪ್ಲೈ ಮಾಡಿದೆ. ಓಹೋ ಗುಡ್. ನಮಗೆ ಹತ್ತಿರದಲ್ಲೇ ಲೈಬ್ರರಿ ಇದೆ, ನಾಳೆ ಬೆಳಗ್ಗೆ ತೋರಿಸುತ್ತೇನೆ, ಪ್ರಿಪೇರ್ ಆಗು. ಓಕೆ ಥ್ಯಾಂಕ್ಸ್. ಡೋಂಟ್ ಬಿ ಫಾರ್ಮಲ್ ನೇಹಾ. ಇನ್ನೇನಿದೆ? ನನಗೆ ನಿದ್ದೆ ಬರುತ್ತಿಲ್ಲ, ಏನಾದರೂ ಹೇಳು. ಏನು ಹೇಳಬೇಕು? ನಿನಗೆ ಹಳೆಯ ಹಾಡುಗಳು ಇಷ್ಟನಾ ನೇಹಾ? ತುಂಬ ಇಷ್ಟ. ನಿಮಗೂ ಇಷ್ಟನಾ? ಒಂದು ಹಳೆಯ ಹಾಡು ಹೇಳು. ನೀವು ಹೇಳು ಎಂದರೆ ಹೇಳಬೇಕಾ? ನಾನು ಹಾಡುವುದಿಲ್ಲ, ಫೋನಿನಲ್ಲಿ ಇಟ್ಕೊಂಡು ಕೇಳಿಸಿಕೊ. ಸರಿ ಬಿಡು. ನಿಮ್ಮ ತಂದೆಯ ಬಗ್ಗೆ, ನಿಮ್ಮ ತಾಯಿಯ ಬಗ್ಗೆ ಹೇಳು. ಅಮ್ಮ ಎಂದು ಸ್ವಲ್ಪ ಅಳುವಿನ ಧ್ವನಿಯಲ್ಲಿ. ಅಮ್ಮ ತುಂಬ ಒಳ್ಳೆಯವಳು ಪಾಪ, ಈಗ ನಾನೂ ಸಹ ಇಲ್ಲ, ಹೇಗಿದ್ದಾಳೋ. ಅಸಲು ನಮ್ಮ ಅಮ್ಮನ ಜೊತೆ ಮಾತನಾಡದೇ ಇರುವುದಕ್ಕೆ ಕಾರಣ ನೀವೇ. ನಾನಾ? ಹೌದು ನೀವೇ.
ನೀವು ನಮ್ಮ ತಂದೆ ಸೇರಿ ನನ್ನನ್ನು ನಮ್ಮ ತಾಯಿಯನ್ನು ದೂರ ಮಾಡಿದ್ದೀರಿ. ನೇಹಾ, ಲೈಫ್ ತುಂಬ ಚಿಕ್ಕದು. ನಾವು ಅಂದುಕೊಂಡಿರುವುದೇ ನಡೆಯುವುದಿಲ್ಲ. ನಾವು ಅಕ್ಸೆಪ್ಟ್ ಮಾಡಬೇಕು ಸಿಚುವೇಶನನ್ನು. ನಿಮ್ಮ ಅಮ್ಮನ ಜೊತೆ ಫೋನಿನಲ್ಲಿ ಮಾತನಾಡು. ನಮ್ಮ ಅಮ್ಮನಿಗೆ ಫೋನ್ ಇಲ್ಲ. ಇರು, ನಿಮ್ಮ ತಂದೆಗೆ ಫೋನ್ ಮಾಡುತ್ತೇನೆ. ಹಲೋ ಹಲೋ, ಯಾರು? ನಾನು ಆಕಾಶ್ ಮಾತನಾಡುತ್ತಿದ್ದೇನೆ ಮಾವ. ಅತ್ತೆಗೆ ಫೋನ್ ಕೊಡಿ, ನೇಹಾ ಮಾತನಾಡಬೇಕಂತೆ. ಸರಿ ಅಳಿಮಯ್ಯ. ಏನೇ, ನಿನ್ನ ಮಗಳು ಮಾತನಾಡಬೇಕಂತೆ, ತಗೋ ಫೋನ್ ಅಂದನು. ಅವರ ತಾಯಿ ಫೋನ್ ತೆಗೆದುಕೊಂಡು ಹಲೋ ನೇಹಾ ಅಂದರೆ, ಅಮ್ಮ ಅಮ್ಮ ಎಂದು ಅಳುತ್ತಾ, ಹೇಗಿದ್ದೀಯಾ ಅಮ್ಮ? ಚೆನ್ನಾಗಿದ್ದೀನಿ ನೇಹಾ, ನೀನು ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಎಂದು ತುಂಬ ಹೊತ್ತು ಮಾತನಾಡಿ, ಮಾತ್ರೆಗಳು ಹಾಕಿಕೊ, ಮರ್ತು ಹೋಗಬೇಡ ಎಂದು ಹೇಳಿ ಫೋನ್ ಕಟ್ ಮಾಡಿ ಆಕಾಶನ್ನು ನೋಡುವಷ್ಟರಲ್ಲಿ ಆತನು ನಿದ್ದೆ ಮಾಡುತ್ತಿದ್ದಾನೆ. ನಾನು ಅಂದುಕೊಂಡಷ್ಟು ಕೆಟ್ಟವನೇನೂ ಅಲ್ಲ ಅಂದುಕೊಂಡು ಮಲಗಿಕೊಂಡಳು. ಫ್ರೆಂಡ್ಲಿಯಾಗಿ ಇರುತ್ತಿದ್ದಾಳೆ ಆಕಾಶ್ ಜೊತೆ ನೇಹಾ. ಒಂದು ದಿನ ಮನೆ ಕ್ಲೀನ್ ಮಾಡುತ್ತಾ, ಆಕಾಶ್, ನಾನು ನಮ್ಮ ಅಮ್ಮನ ಹತ್ತಿರಕ್ಕೆ ಹೋಗಬೇಕು ಅಂದುಕೊಳ್ಳುತ್ತಿದ್ದೇನೆ. ನೀನು ಹೋಗುವುದು ಯಾಕೆ? ನಿಮ್ಮ ತಾಯಿಯೇ ಬರುತ್ತಾಳೆ ಕರೆದರೆ. ಅಮ್ಮನಿಗೆ ಈ ವಾತಾವರಣ ಸೆಟ್ ಆಗುವುದಿಲ್ಲ, ನಾನೇ ಹೋಗುತ್ತೇನೆ. ಇಲ್ಲ ನೇಹಾ, ಈಗ ಆಗುವುದಿಲ್ಲ ಎಂದು ಹೇಳಿ ಹೊರಟು ಹೋದನು. ಕೋಪದಿಂದ ನೇಹಾ ಫ್ಲವರ್ ವಾಸನ್ನು ಹೊಡೆದು ಹಾಕಿದಳು. ಆಕಾಶ್ ಬಂದು, ನಿನಗೇನಾದರೂ ಹುಚ್ಚಾ? ಕೋಪದಲ್ಲಿ ನಿನ್ನನ್ನು ನೀನು ಮರೆತು ಹೋಗುತ್ತೀಯಾ? ನಿನ್ನನ್ನು ಮದುವೆ ಮಾಡಿಕೊಂಡಿದ್ದಕ್ಕೆ ನನ್ನನ್ನು ಅಂದುಕೊಳ್ಳಬೇಕು. ಛೇ, ಏನು ಹುಡುಗಿ ನೀನು? ಕೋಪ ಜಾಸ್ತಿ, ಸ್ವಲ್ಪ ಸಹ ಪ್ರೀತಿ ಇಲ್ಲ. ಹೊರಗಡೆಯವರ ಫೀಲಿಂಗ್ಸ್ ಅವಸರ ಇಲ್ಲ. ಒಬ್ಬ ಮನುಷ್ಯನಿಗೆ ಇರಬೇಕಾದ ಲವ್ ನೀನೇ ಬೇಕು ಎಂದು ನಿನ್ನ ಹಿಂದೆ ಬೀಳುತ್ತಿರುವ ನಾನು ನಿನಗೆ ಚೀಪಾಗಿ ಕಾಣಿಸಿದೆ. ನಿನ್ನನ್ನು ಹೇಗೆ ಪ್ರೀತಿಸಬೇಕು ಹೇಳು? ಈಗ ಸಹ ನೀನು ಹೋದರೆ ನಾನು ಇರಲಾಗುವುದಿಲ್ಲ, ಅದಕ್ಕೆ ಬೇಡ ಅಂದೆ. ನಿನಗೆ ನಾನು ಬೇಡ ಅಲ್ವಾ? ನಿನ್ನ ಹಾಗೆ ನಾನು ಇರಲಾಗುವುದಿಲ್ಲ ನೇಹಾ. ಸರಿ, ನೀನೇ ಹೋಗಬೇಕು ಅಲ್ವಾ? ಟಿಕೆಟ್ ಬುಕ್ ಮಾಡುತ್ತೇನೆ, ಹೋಗು. ನಿನಗೆ ಬರಬೇಕು ಅನಿಸಿದಾಗ ಬಾ. ನೇಹಾ ಸೈಲೆಂಟಾಗಿ, ಆಕಾಶ್ ಅವರೇ ಸಾರಿ, ಇಲ್ಲ, ಲಗೇಜ್ ಪ್ಯಾಕ್ ಮಾಡಿಕೊ ಎಂದು ಮನೆಯಿಂದ ಹೊರಗಡೆ ಹೊರಟು ಹೋಗುತ್ತಾನೆ. ಸಾಯಂಕಾಲ 5 ಗಂಟೆ ಆಗಿದೆ. ಆಕಾಶ್ ಮನೆಗೆ ಬರುವಷ್ಟರಲ್ಲಿ ನೇಹಾ ಮನೆಯಲ್ಲಿ ಕಾಣಿಸಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ಕಾಲ್ ಮಾಡುತ್ತಿದ್ದರೆ ಕನೆಕ್ಟ್ ಆಗುತ್ತಿಲ್ಲ. ಹುಚ್ಚು ಹುಡುಗಿ, ಹೊರಟು ಹೋಗು ಅಂದಿದ್ದಕ್ಕೆ ಕೋಪ ಬಂದು ಎಲ್ಲಿಗಾದರೂ ಹೊರಟು ಹೋದಳಾ? ನಾನು ಹಾಗೆ ಅನ್ನದೇ ಇರಬೇಕಾಗಿತ್ತು. ನೇಹಾ, ಎಲ್ಲಿಗೆ ಹೋದೆಯೋ? ನೇಹಾ ಅನ್ನು ಹುಡುಕುತ್ತಾ ಅಪಾರ್ಟ್ಮೆಂಟ್ ಕೆಳಗಡೆ ಬರುತ್ತಾನೆ. ಅಲ್ಲಿ ನೇಹಾ ಚಿಕ್ಕ ಮಕ್ಕಳ ಜೊತೆ ಆಡಿಕೊಳ್ಳುತ್ತಿದ್ದಾಳೆ. ಅದನ್ನು ನೋಡಿ ಇವಳಿಗೆ ಏಜ್ ಆಗಿದೆ, ಆದರೆ ಬ್ರೈನ್ ಬೆಳೆಯಲಿಲ್ಲ ಇನ್ನೂ. ಚಿಕ್ಕ ಮಕ್ಕಳ ಹಾಗೆ ಇದ್ದಾಳೆ. ದಿನಕ್ಕೊಂದು ತರಹ ಇದ್ದಾಳೆ. ಹೊಸದಾಗಿ ಇದೆ ನೇಹಾ ನನ್ನ ಜೀವನ. ದಿನ ದಿನಕ್ಕೂ ನಿನ್ನ ಮೇಲೆ ಪ್ರೀತಿ ಬೆಳೆಯುತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೇಹಾ ಅನ್ನು ಕರೆಯುತ್ತಾನೆ. ನೇಹಾ ನೇಹಾ, ಆಕಾಶ್ ಅವರೇ ಕೋಪ ಹೋಯ್ತಾ? ಅದು ಸರಿ, ನೀನೇನು ಇಲ್ಲಿ? ಏನು ಮಾಡಬೇಕು ಮತ್ತೆ? ನೆಕ್ಸ್ಟ್ ವೀಕ್ ಇದೆ, ಫ್ಲೈಟ್ ಬುಕ್ ಮಾಡುತ್ತೇನೆ. ಬೇಡ ಬೇಡ. ಯಾಕೆ? ಅಮ್ಮ ಅವರು ಟ್ರಿಪ್ಗೆ ಹೋಗಿದ್ದಾರೆ, ಅದಕ್ಕೆ ಮತ್ತೆ ಇನ್ಯಾವಾಗಾದರೂ ನೋಡೋಣ. ಅವರು ಹೋಗದಿದ್ದರೆ ನೀನು ಹೋಗುತ್ತಿದ್ದೆ ಅಲ್ವಾ? ನನ್ನ ಕರ್ಮ ಅಂದುಕೊಳ್ಳುತ್ತಾನೆ ಮನಸ್ಸಿನಲ್ಲಿ. ನಿನ್ನ ಎಕ್ಸಾಮ್ ಯಾವಾಗ? 2 ಮಂತ್ಸ್ ಇದೆ. ಆಕಾಶ್ ಅವರೇ, ಏನು ನೇಹಾ? ನಿಮ್ಮ ಫೇಸ್ಗೆ ಕೋಪ ಶೂಟ್ ಆಗಲಿಲ್ಲ, ಮತ್ತೆ ಏನು ಶೂಟ್ ಆಗುತ್ತದೆ? ನಗುತ್ತಾ ಇರಿ, ಆಗ ಚೆನ್ನಾಗಿರುತ್ತೀರಾ. ಅಬ್ಬಾ, ಹೇಗೆ ಬದುಕಬೇಕು ಏನೋ ನಿನ್ನ ಜೊತೆ. ಕೋರಿಕೊಂಡು ಕಟ್ಟಿಕೊಂಡೆ ಅಲ್ವಾ, ತಪ್ಪುವುದಿಲ್ಲ. ನೋಡಿ, ನಿಮಗೋಸ್ಕರ ಆಕಾಶ್ ಅವರೇ. ಏನಿದು? ಸಾರಿ ಎಂದು ಬರೆದು ಇರುವ ಒಂದು ಚಿಕ್ಕ ಗಿಫ್ಟ್ ಅದು. ಇಟ್ಸ್ ಓಕೆ ನೇಹಾ, ನಡಿ ಹೋಗೋಣ. ನೇಹಾ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದಾಳೆ. ಆಕಾಶ್ ನೇಹಾ ಅನ್ನು ಡಿಸ್ಟರ್ಬ್ ಮಾಡುವುದಿಲ್ಲ. ಆಕೆಗೆ ಹೆಲ್ಪ್ ಮಾಡುತ್ತಿರುತ್ತಾನೆ ಎಲ್ಲ ಕೆಲಸಗಳಲ್ಲಿ. ಎಕ್ಸಾಮ್ ಮುಗಿದು ಹೋಯಿತು. ನೇಹಾ ಎಕ್ಸಾಮ್ ಹೇಗೆ ಬರೆದೆ? ಚೆನ್ನಾಗಿ ಬರೆದೆ. ಆಕಾಶ್ ಅವರೇ, ಈ ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆದರೆ ಹಾಸ್ಟೆಲ್ನಲ್ಲಿ ಸ್ಟೇ ಮಾಡಬೇಕು ಕಂಪಲ್ಸರಿಯಾಗಿ. ಅದೇನೋ ಅದು ಈ ಯೂನಿವರ್ಸಿಟಿ ರೂಲ್ಸ್. ನನಗೂ ಸಹ ಇಷ್ಟ ಆಯಿತು ಈ ಯೂನಿವರ್ಸಿಟಿ, ನೋಡೋಣ ಬಿಡು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಇವಳು ನನ್ನಿಂದ ದೂರ ಹೋಗಬೇಕು ಅಂದುಕೊಳ್ಳುತ್ತಿದ್ದಾಳೆ, ಹೇಗೆ ತಡೆಯಬೇಕು? ಹಲೋ ಆಕಾಶ್ ಅವರೇ, ಹೋಗೋಣ. ಕಾರಿನಲ್ಲಿ ಮನೆಗೆ ಹೊರಟರು. ಒಂದು ಪ್ಲೇಸ್ನಲ್ಲಿ ಕಾರ್ ನಿಲ್ಲಿತು. ಏನಾಯಿತು? ಇಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತದೆ. ನೇಹಾ, ಹೋಗೋಣವಾ? ಓಕೆ, ನಡೆಯಿರಿ. ಬೆಟ್ಟಗಳು, ಜಲಪಾತಗಳು ತುಂಬ ಅಂದವಾಗಿ ಇದೆ ಆ ಪ್ಲೇಸ್.
ಅಷ್ಟರಲ್ಲಿ ಆಕಾಶ್ ನೇಹಾ ಹತ್ತಿರಕ್ಕೆ ಬಂದು ಹಿಂದಗಡೆಯಿಂದ ಆಕೆಯನ್ನು ಹಿಡಿದುಕೊಂಡು ನೇಹಾ ಕಿವಿಯಲ್ಲಿ ಐ ಲವ್ ಯು ಹೇಳಿ ನೇಹಾವನ್ನು ತನ್ನ ಕಡೆಗೆ ತಿರುಗಿಕೊಳ್ಳುತ್ತಾನೆ. ನೇಹಾ ಆಕಾಶ್ ಕಡೆಗೆ ತಿರುಗಿ ಸೈಲೆಂಟಾಗಿ ಇದ್ದು ಹೋಗುತ್ತಾಳೆ. ನೇಹಾ, ನೋಡು, ನನ್ನ ಕಣ್ಣುಗಳಲ್ಲಿ ನಿನಗೆ ಪ್ರೀತಿ ಕಾಣಿಸುತ್ತಿಲ್ಲವಾ? ನಮ್ಮ ಮದುವೆ ನಡೆದು 6 ತಿಂಗಳು ಆಗುತ್ತಿದೆ. ಈ 6 ತಿಂಗಳಲ್ಲಿ ಒಂದು ದಿನ ಸಹ ನನ್ನ ಪ್ರೀತಿಯನ್ನು ನೀನು ಫೀಲ್ ಆಗಲಿಲ್ಲವಾ? ನೇಹಾ, ಈಗ ಈ ಎಕ್ಸಾಮ್ನಿಂದ ನನ್ನ ಹತ್ತಿರದಿಂದ ಹೋಗಬೇಕು ಅಂದುಕೊಳ್ಳುತ್ತಿದ್ದೀಯಾ? ಯಾಕೆ? ಹೇಳು ಕಣೋ. ನೀನು ನನ್ನನ್ನು ಬಿಟ್ಟು ಹೋದರೆ ನನ್ನ ಪ್ರಾಣ ಬಿಟ್ಟು ಹೋದಂತೆ ಅನಿಸುತ್ತದೆ. ಆಕಾಶ್ ಅವರೇ, ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ. ಪ್ಲೀಸ್ ಇಂತಹ ಕೆಲಸಗಳು ಮಾಡಿ ಹಾಳು ಮಾಡಿಕೊಳ್ಳಬೇಡಿ. ನನಗೆ ಪ್ರೀತಿ, ಮದುವೆ ಇಂತಹ ಎಮೋಷನ್ ಇಷ್ಟ ಆಗುವುದಿಲ್ಲ. ಹೋಗೋಣ ನಡೀರಿ ಎಂದು ಆಕಾಶ್ ಕೈಯನ್ನು ಬಿಡಿಸಿಕೊಂಡು ಕಾರ್ ಹತ್ತಿರಕ್ಕೆ ಹೋಗುತ್ತಾಳೆ. ಆಕಾಶ್ ಕೋಪದಿಂದ, ಇವಳು ಮನುಷ್ಯಳೇ ಅಲ್ಲ, ದೊಡ್ಡ ಬಂಡೆಕಲ್ಲು. ಕಾರಿನಲ್ಲಿ ನೇಹಾ ಆಗಲಿ ಆಕಾಶ್ ಆಗಲಿ ಮಾತನಾಡಲಿಲ್ಲ. ಮನೆಗೆ ಬಂದು ಬಿಡುತ್ತಾರೆ. ಆ ದಿನ ರಾತ್ರಿ ನೇಹಾ ಮೇಲೆ ಕೋಪದಿಂದ ಆಕಾಶ್ ಮನೆಗೆ ಬರುವುದಿಲ್ಲ. ಆಕಾಶ್ಗೋಸ್ಕರ ನೇಹಾ ತುಂಬ ಗಾಬರಿ ಪಡುತ್ತಾಳೆ. ರಾತ್ರಿ 2 ಗಂಟೆಗೆ ಆಕಾಶ್ ಮನೆಗೆ ಬರುತ್ತಾನೆ. ಮನೆಗೆ ಬಂದ ಆಕಾಶನ್ನು ನೋಡಿ ನೇಹಾ ಆಕಾಶ್ ಎಂದು ಬಂದು ಅಳುತ್ತಾ ಹಗ್ ಮಾಡಿಕೊಳ್ಳುತ್ತಾಳೆ. ಆಕಾಶ್ ಸೈಲೆಂಟಾಗಿ ಇದ್ದು ಹೋಗುತ್ತಾನೆ. ಅಸಲು ಎಕ್ಸ್ಪೆಕ್ಟ್ ಮಾಡದ ಆ ಮೂಮೆಂಟ್ಗೆ ಆಕಾಶ್ ಹಾಗೆಯೇ ಇದ್ದು ಹೋಗುತ್ತಾನೆ. ನೇಹಾ, ಆಕಾಶ್, ನೀವು ಎಲ್ಲಿಗೆ ಹೋದಿರಿ? ತುಂಬ ಭಯಪಟ್ಟೆ. ನಿಮ್ಮ ಫೋನ್ ರೀಚ್ ಆಗಲಿಲ್ಲ. ನಿಮಗೆ ಏನಾಯಿತೋ ಏನೋ ಎಂದು ಎಷ್ಟು ಟೆನ್ಷನ್ ಪಟ್ಟೆನೋ. ಏನಾಗಿ ಹೋದಿರಿ ಆಕಾಶ್? ಎಲ್ಲಿಗೆ ಹೋಗಿದ್ದೀರಿ? ನೇಹಾ ಅಳುತ್ತಾ ಅಂದರೆ ಆಕಾಶ್ ನೋಡಲಾಗದೆ ಹೋದನು. ನೇಹಾ, ಬಂದೆ ಅಲ್ವಾ, ಅಳಬೇಡ ಕಣೋ. ಏನಾದರೂ ತಿಂದೆಯಾ? ಇಲ್ಲ. ಸರಿ ನಡಿ ತಿನ್ನೋಣ. ಇಬ್ಬರು ಡಿನ್ನರ್ ತಿನ್ನುತ್ತಿರುತ್ತಾರೆ. ಅಷ್ಟರಲ್ಲಿ ಆಕಾಶ್, ನೇಹಾ, ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನುತ್ತೀಯಾ? ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಪಟ್ಟೆ? ನೇಹಾ ಸೈಲೆಂಟಾಗಿ ಇದ್ದಾಳೆ. ಹೇಳು ಬಂಗಾರ. ನೇಹಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಕಾಶ್ ಮನಸ್ಸಿನಲ್ಲಿ, ನಿನಗೆ ನಾನೆಂದರೆ ಇಷ್ಟನೇ, ಆದರೆ ಅವಳಿಗೆ ಆ ವಿಷಯ ಅರ್ಥ ಆಗುತ್ತಿಲ್ಲ. ನಿನಗೋಸ್ಕರ ಎಷ್ಟು ದಿನಗಳಾದರೂ ವೇಟ್ ಮಾಡುತ್ತೇನೆ ಎಂದು ಅಂದುಕೊಂಡು ಬೆಡ್ರೂಮಿನೊಳಗಡೆ ಬರುತ್ತಾನೆ. ನೇಹಾ ಅಷ್ಟೊತ್ತಿಗೆ ಮಲಗಿಕೊಂಡಿರುತ್ತಾಳೆ. ನೇಹಾ ಹತ್ತಿರಕ್ಕೆ ಹೋಗಿ ಆಕೆಯ ಹಣೆಯ ಮೇಲೆ ಮುತ್ತು ಕೊಟ್ಟು ಆಕೆಗೆ ಬೆಡ್ಶೀಟ್ ಹೊದಿಸಿ ಅಲ್ಲಿ ಕುಳಿತುಕೊಂಡು ನೋಡುತ್ತಾ ಇರುತ್ತಾನೆ ಆಕಾಶ್. ಬೆಳಗ್ಗೆ ಆಕಾಶ್ಗೆ ಯಾವುದೋ ಸೌಂಡ್ ಕೇಳಿಸಿ ಎದ್ದೇಳುತ್ತಾನೆ. ನೇಹಾಗೆ ಫೀವರ್. ಆಕಾಶ್ ಡಾಕ್ಟರ್ಗೆ ಕಾಲ್ ಮಾಡುತ್ತಾನೆ. ಡಾಕ್ಟರ್, ನೋಡಿ, ಆಕೆಗೆ ಫೀವರ್ ತುಂಬ ಜಾಸ್ತಿ ಇದೆ. ಅದು ಕಡಿಮೆಯಾಗುವುದಕ್ಕೆ 1 ವಾರ ಆಗುತ್ತದೆ ಎಂದು ಹೇಳಿದರು. ಆಕಾಶ್ ನೇಹಾವನ್ನು ಕಣ್ಣಿನ ರೆಪ್ಪೆಯ ತರಹ ನೋಡಿಕೊಳ್ಳುತ್ತಾನೆ. ನೇಹಾ ಆಕಾಶನ್ನು ನೋಡಿ ಆತನಿಗೆ ಪಾಪ ನಾನೆಂದರೆ ಎಷ್ಟು ಪ್ರೀತಿ ಅಂದುಕೊಳ್ಳುತ್ತಾಳೆ ಮನಸ್ಸಿನಲ್ಲಿ. ನೇಹಾಗೆ ಜ್ವರ ಕಡಿಮೆಯಾಗುತ್ತಿದೆ. ಆಕಾಶ್ ಆಫೀಸ್ಗೆ ಹೋದನು. ಆ ದಿನ ನೇಹಾ ಬೆಡ್ರೂಮ್ ಕ್ಲೀನ್ ಮಾಡುತ್ತಾ ಟೇಬಲ್ ಮೇಲೆ ಇರುವ ಡೈರಿಯನ್ನು ನೋಡುತ್ತಾಳೆ. ಆಕಾಶ್ ಪ್ರಪಂಚ ಎಂದು ಬರೆದಿರುತ್ತದೆ. ಅದರಲ್ಲಿ ನೇಹಾ ನನಗೆ ನೋಡಿದ ತಕ್ಷಣ ಇಷ್ಟ ಆದಳು. ಆಕೆ ನನಗೆ ಜೀವನ ಪೂರ್ತಿ ಬೇಕು ಅನಿಸುತ್ತಿದೆ. ನೇಹಾ ಅವರ ತಂದೆಗೆ ಕೋಪ ಜಾಸ್ತಿ. ಸುಮ್ಮನೆ ನೇಹಾ ಮೇಲೆ, ಅವರ ಅಮ್ಮನ ಮೇಲೆ ಕಿರುಚಾಡುತ್ತಿರುತ್ತಾನೆ. ನೇಹಾಗೆ ಪಾಪ ಅವರ ತಂದೆ ಎಂತಹ ಸಂಬಂಧ ನೋಡುತ್ತಾನೋ ಅನ್ನುವ ಭಯದಿಂದ ಇರುತ್ತಿದ್ದೆ. ದೇವರ ದಯೆ, ನಾನು ಕೇಳಿದ ತಕ್ಷಣ ಒಪ್ಪಿಕೊಂಡನು. ಈ ಪ್ರೀತಿ ಅಂತಹುದು ನನ್ನ ಮಗಳಿಗೆ ಇಷ್ಟ ಆಗುವುದಿಲ್ಲ. ನನ್ನ ಮಗಳು ಬಂಗಾರ, ಹುಷಾರಾಗಿ ನೋಡಿಕೋ ಎಂದು ಹೇಳಿದನು. ಬುಕ್ ಓದುತ್ತಿದ್ದ ನೇಹಾ, ಅಪ್ಪ ನನ್ನನ್ನು ಬಂಗಾರ ಅಂದನಾ? ನೇಹಾ ಅನ್ನು ಅಷ್ಟೊಂದು ಪ್ರೀತಿಸಿದರು. ಆಕೆ ನನ್ನನ್ನು ಪ್ರೀತಿಸುತ್ತಿಲ್ಲ. ಅಸಲು ಆಕೆಗೆ ನಾನೆಂದರೆ ಇಷ್ಟನಾ ಇಲ್ವಾ? ಮದುವೆ ಮಾಡಿಕೊಂಡು ಪ್ರೀತಿಸೋಣ ಅಂದುಕೊಂಡೆ. ಬಟ್ ನೇಹಾ ಅಸಲು ನನ್ನನ್ನು ಹತ್ತಿರಕ್ಕೆ ಬರಿಸುತ್ತಿಲ್ಲ. ಅವರ ಅಮ್ಮ ಹೇಳಿದಳು. ಆಕಾಶ್, ನೇಹಾ ಅವರ ತಂದೆಯನ್ನು ನೋಡಿ, ಗಂಡಸರು ಅಂದರೆ ಹೀಗೆ ಇರುತ್ತಾರೆ, ಪ್ರೀತಿ ಇರುವುದಿಲ್ಲ. ಮದುವೆ ಅಂದರೆ ಗಂಡಸಿನ ಕಾಲುಗಳ ಹತ್ತಿರ ಲೈಫೆಲ್ಲ ಬದುಕಬೇಕು ಎಂದು ಅಂದುಕೊಳ್ಳುತ್ತಿದ್ದಾಳೆ. ನೀವೇ ಅವಳನ್ನು ಬದಲಾಯಿಸಬೇಕು ಆಕಾಶ್. ಅವಳಿಗೆ ಅಮ್ಮ ಆದರೂ ಅಪ್ಪ ಆದರೂ ಎಲ್ಲ ನೀವೇ. ಅವಳನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿದಳು. ನೇಹಾ, ನಾನು ನಿನ್ನನ್ನು ಹೇಗೆ ಪ್ರೀತಿಸಬೇಕು? ನಾನು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೂ ನನ್ನಿಂದ ದೂರವಾಗಿ ಹೊರಟು ಹೋಗುತ್ತಿದ್ದೀಯಾ? ಹೇಗೆ ನೇಹಾ, ಹೇಗೆ? ಆ ಡೈರಿ ನೋಡಿದ ಮೇಲೆ ಪಾಪ ಆತನಿಗೆ ನಾನು ಅಂದರೆ ಎಷ್ಟು ಪ್ರೀತಿ, ಮತ್ತೆ ನನಗೆ? ಈ ಪ್ರಶ್ನೆಗೆ ಉತ್ತರ ಯಾರು ಹೇಳುತ್ತಾರೆ ಎಂದು ಅಲ್ಲಿ ಟೇಬಲ್ ಮೇಲೆ ಇದ್ದ ನ್ಯೂಸ್ ಪೇಪರ್ನಲ್ಲಿ ಗೋಪಿನಾಥ್ ಅವರು ಸೈಕ್ಯಾಟಿಸ್ಟ್ ಅಮೆರಿಕಾಗೆ ಬಂದಿದ್ದಾರೆ ಆಲ್ ಇಂಡಿಯಾ ಕಾನ್ಫರೆನ್ಸ್ಗೆ ಎಂದು ನೋಡಿದಳು.
ಈತನನ್ನು ಮೀಟಾಗೋಣ, ನಮ್ಮ ಪ್ರಶ್ನೆಗೆ ಉತ್ತರ ಸಿಗಬಹುದು ಅಂದುಕೊಳ್ಳುತ್ತಾ ಪೇಪರ್ ಪಕ್ಕಕ್ಕೆ ಇಡುತ್ತಾಳೆ. ಇದೆಲ್ಲ ಫೋನ್ನಲ್ಲಿ ಸೀಕ್ರೆಟ್ ಕ್ಯಾಮರಾದಲ್ಲಿ ಇದ್ದಿದ್ದರಿಂದ ಆಕಾಶ್ ನೋಡುತ್ತಾನೆ. ನೇಹಾ ಹುಡುಕು, ನಿನ್ನ ಪ್ರಶ್ನೆಗೆ ಉತ್ತರ ಅಂದುಕೊಳ್ಳುತ್ತಾನೆ. ಇದು ಡಾಕ್ಟರ್ ಅವರೇ ನಡೆದಿದ್ದು, ನನಗೆ ಉತ್ತರ ಹೇಳುವವರು ನೀವೇ ಎಂದು ಗೋಪಿನಾಥ್ ಅವರ ಹತ್ತಿರ ಅಂದಳು ನೇಹಾ. ನೇಹಾ, ನಿನಗೊಂದು ವಿಷಯ ಹೇಳಬೇಕು. ಹೇಳಿ ಸರ್. ನೇಹಾ, ನಿನ್ನನ್ನು ನೋಡಿದರೆ ತುಂಬ ಖುಷಿಯಾಗುತ್ತಿದೆ. ನಿನ್ನ ಗಂಡ ಪ್ರೀತಿಸುತ್ತಿದ್ದಾನೆ ಸರಿ, ಮತ್ತೆ ನೀನು? ಏನೋ. ನೇಹಾ, ನಿನ್ನ ಗಂಡನಲ್ಲಿ ಇರುವ ಆತನ ಪ್ರೀತಿಯನ್ನು ನೋಡುತ್ತಿಲ್ಲ ಅಮ್ಮ. ನಿನಗೆ ಪ್ರೀತಿಯಿಂದ ಹತ್ತಿರ ಆಗೋಣ ಅಂದುಕೊಂಡರೆ ನೀನು ಆತನಿಗೆ ದೂರ ಆಗಿ ಹೋಗುತ್ತೀಯ ಏನೋ ಎಂದು ಬಾಧೆ ಪಡುತ್ತಿದ್ದಾನೆ. ನೇಹಾ, ನಿನ್ನ ಸಮಸ್ಯೆ ಏನೋ ಗೊತ್ತಾ ಎಂದು ಆಕೆಗೆ ಕೆಲವು ಒಳ್ಳೆ ಮಾತುಗಳು ಹೇಳುತ್ತಾನೆ. ಗೋಪಿನಾಥ್ ಅವರ ಜೊತೆ ಮಾತನಾಡಿ ಮನೆಗೆ ಬಂದು ಬಿಡುತ್ತಾಳೆ ನೇಹಾ. ನೇಹಾ ಬರುವಷ್ಟರಲ್ಲಿ ಆಕಾಶ್ ಮನೆಯಲ್ಲಿ ಇರುತ್ತಾನೆ. ಹಾಯ್ ಬೇಬಿ, ಎಲ್ಲಿಗೆ ಹೋಗಿದ್ದೆ? ಅದು ಜಸ್ಟ್ ಶಾಪಿಂಗ್. ಬೋರ್ ಹೊಡೆಯುತ್ತಿದ್ದರೆ. ಆಹಾ, ಆಗ ನಿನಗೆ ಕೋಪ ಬರಲಿಲ್ಲ ಯಾಕೆ? ಕೋಪ ಏನಕ್ಕೆ ಆಕಾಶ್? ನಿನ್ನನ್ನು ಬೇಬಿ ಅಂದೆ ಅಲ್ವಾ ಅದಕ್ಕೆ. ಓಹೋ, ಪರವಾಗಿಲ್ಲ. ಏನಾಯಿತು? ಅಮ್ಮ ನೆನಪಾದಳು. ಹೌದಾ, ನಡಿ ಹೊರಗಡೆ ಹೋಗೋಣ. ಈಗಲಾ? ಈಗಲೇ. ನಡಿ. ಸರಿ ಇರು, ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೋಗಿ ರೆಡ್ ಕಲರ್ ಸ್ಯಾರಿ ಉಟ್ಕೊಂಡು ಪ್ರೀ ಹೇರ್ಸ್ ಬಿಟ್ಟು ಸಿಂಪಲ್ ಆಗಿ ಚುಕ್ಕಿ ಇಟ್ಕೊಂಡು ಗೋಲ್ಡ್ ಬೆಂಗಲ್ ಹಾಕಿಕೊಂಡು ರೆಡಿಯಾಗಿ ಹೊರಗಡೆ ಬರುತ್ತಾಳೆ. ಆಕಾಶ್ ಆಕೆಯನ್ನು ನೋಡಿದ ತಕ್ಷಣ ಫ್ಲ್ಯಾಟ್ ಆಗಿ ಬಿಡುತ್ತಾನೆ. ಓ ಮೈ ಗಾಡ್, ಏನಾಗಿದೆ? ಚೆನ್ನಾಗಿಲ್ಲವಾ ನನ್ನ ಸ್ಯಾರಿ? ಇಲ್ಲ ನೇಹಾ, ಯಾಕೆ ಹೀಗೆ ರೆಡಿಯಾದೆ? ನಾನು ನಿನ್ನನ್ನು ಹೀಗೆ ನೋಡಿದರೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿಲ್ಲ. ಆದರೂ ರೆಡ್ ನನ್ನ ಫೇವ್ರೇಟ್ ಕಲರ್. ನೇಹಾ ನಾಚಿಕೆ ಪಡುತ್ತಾಳೆ. ಆಕಾಶ್, ನಡೀರಿ ಹೋಗೋಣ. ಹಾಂ ನಡಿ. ಏನೋ ತುಂಬ ಹಸಿವಾಗಿದ್ದರೂ ಫುಲ್ ಮೀಲ್ಸ್ ಇಟ್ಕೊಂಡು ತಿನ್ನಲಾಗದ ಪರಿಸ್ಥಿತಿ ನನ್ನದು. ಅಂದರೆ 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 ಏನು? ನಡಿ ಬೇಬಿ. ನೇಹಾ, ಏನು ತಿನ್ನುತ್ತೀಯಾ? ನೇಹಾ ನಿಧಾನವಾಗಿ ನಿನ್ನನ್ನು ತಿನ್ನುತ್ತೇನೆ ಅನ್ನುತ್ತಾಳೆ. ಆಕಾಶ್ ಕಮ್ ಅಗೈನ್ ಅಂದನು. ಏನೂ ಇಲ್ಲ, ನೀನು ಏನು ತಿಂದರೆ ಅದೇ ತಿನ್ನುತ್ತೇನೆ ಎಂದು ಅಂದೆ. ಓಹೋ, ನನಗೆ ಬೇರೆ ಥರ ಕೇಳಿಸಿತು. ಇಲ್ಲಿ ನಾರಾಯಣ ಹೋಟೆಲ್ ಎಂದು ನನಗೆ ತಿಳಿದ ಒಳ್ಳೆ ಇಂಡಿಯಾ ರೆಸ್ಟೋರೆಂಟ್ ಇದೆ. ಚೆನ್ನಾಗಿರುತ್ತದೆ, ಅಲ್ಲಿಗೆ ಹೋಗೋಣ. ಓಕೆ. ಹೋಟೆಲ್ನಲ್ಲಿ ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಈ ದಿನ ನಮ್ಮ ಹೋಟೆಲ್ನಲ್ಲಿ 5th ಆ್ಯನಿವರ್ಸರಿ. ಅದಕ್ಕೆ ಕಪಲ್ಸ್ಗೆ ಸಪ್ರೇಟ್ ರೂಮ್ ಅರೇಂಜ್ ಮಾಡಿದ್ದೀವಿ. ಪ್ಲೀಸ್ ಸರ್ ಅನ್ನುತ್ತಾನೆ ಮ್ಯಾನೇಜರ್. ಓಕೆ ನಡಿ ನೇಹಾ. ಒಂದು ದೊಡ್ಡ ಹಾಲ್ನಲ್ಲಿ ಗ್ಲಾಸ್ ವಿಂಡೋ ಪಕ್ಕದಲ್ಲಿ ನೀಟಾಗಿ ಇರುವ ಟೇಬಲ್ ಮೇಲೆ ಅವರನ್ನು ಕುಳಿಸಿ ಹೊರಟು ಹೋಗುತ್ತಾನೆ ಮ್ಯಾನೇಜರ್. ಇಬ್ಬರು ಅವರಿಗೆ ಇಷ್ಟವಾದ ಫುಡ್ ಆರ್ಡರ್ ಮಾಡಿದರು. ಅಷ್ಟರಲ್ಲಿ ಸ್ಟೇಜ್ ಮೇಲೆ ಕಪಲ್ ಡ್ಯಾನ್ಸ್ಗೆ ಇನ್ವಿಟೇಷನ್ ಬರುತ್ತದೆ. ಆಕಾಶ್ ವೈನ್ ಆರ್ಡರ್ ಮಾಡಿದನು, ಅದು ಬರುತ್ತದೆ. ನೇಹಾ ಗ್ರೇಪ್ ಜ್ಯೂಸ್ ಆರ್ಡರ್ ಮಾಡುತ್ತಾಳೆ. ಆಕಾಶ್ ವೈನ್ ಕುಡಿದು, ನನ್ನ ಜೊತೆ ಡ್ಯಾನ್ಸ್ ಮಾಡುತ್ತೀಯಾ ಗಾರ್ಜಿಯಸ್ ಎಂದು ಕೇಳುತ್ತಾನೆ. ಮಾಡುತ್ತೇನೆ ಎಂದು ಆತನಿಗೆ ಕೈಯನ್ನು ಕೊಟ್ಟಳು. ಡ್ಯಾನ್ಸ್ ಆದರೆ ಮಾಡುವುದಕ್ಕೆ ಹೋದನು. ಬಟ್ ಆಕಾಶ್ಗೆ ಭಯ. ಈ ಹುಚ್ಚಿ ಎಲ್ಲಿ ಕೈ ಹಾಕಿದರೆ ಏನನ್ನುತ್ತಾಳೋ ಎಂದು. ನೇಹಾ ಕೈ ಹಿಡಿದುಕೊಂಡು ಡ್ಯಾನ್ಸ್ ಮಾಡುತ್ತಾ ಆಕೆಯ ಕಣ್ಣುಗಳೊಳಗಡೆ ನೋಡುತ್ತಾ ಸುತ್ತಲೂ ಇರುವವರನ್ನು ಮರೆತು ಹೋಗುತ್ತಾನೆ ಆಕಾಶ್. ಆಕೆಯ ಸೊಂಟದ ಮೇಲೆ ಕೈ ಹಾಕಿ ಆಕೆಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಡ್ಯಾನ್ಸ್ ಮಾಡುತ್ತಿರುತ್ತಾನೆ. ನೇಹಾ ಸಹ ಸುತ್ತಲೂ ಇರುವವರನ್ನು ಮರೆತು ಹೋಗಿ ಆಕಾಶ್ ಜೊತೆ ಅನುಗುಣವಾಗಿ ಸ್ಟೆಪ್ಸ್ ಹಾಕುತ್ತಾ ಆಕಾಶ್ ಹತ್ತಿರಕ್ಕೆ ಎಳೆದುಕೊಂಡಷ್ಟು ಆಕೆ ಸಹ ಹತ್ತಿರಕ್ಕೆ ಹೋಗುತ್ತಾಳೆ. ಆಕಾಶ್ ಮನಸ್ಸಿನಲ್ಲಿ ಇದೆ ಕಣೋ ಟೈಮ್, ಒಂದು ಮುತ್ತು ಕೊಡು ಎಂದು ಅಂತರಾತ್ಮ ಹೇಳುತ್ತಿದ್ದರೆ, ನೇಹಾ ಅನ್ನು ಹತ್ತಿರಕ್ಕೆ ಎಳೆದುಕೊಂಡು ಆಕಾಶ್ ಆಕೆಗೆ ಮುತ್ತು ಇಡಲು ಹೋಗುತ್ತಿದ್ದರೆ ಮ್ಯೂಸಿಕ್ ನಿಂತು ಹೋಗಿ ಕ್ಲಾಪ್ಸ್ ಕೇಳಿಸುತ್ತದೆ. ಇಬ್ಬರು ಒಂದೇ ಸರಿ ಒಬ್ಬರ ಕಣ್ಣುಗಳೊಳಗಡೆ ಒಬ್ಬರು ನೋಡಿಕೊಂಡು ನಿಧಾನವಾಗಿ ಸ್ಟೇಜ್ ಇಳಿಯುತ್ತಾರೆ. ಡಿನ್ನರ್ ತಿಂದು ಕಾರಿನಲ್ಲಿ ಮನೆಗೆ ಹೋಗುತ್ತಿದ್ದಷ್ಟು ಹೊತ್ತು ಇಬ್ಬರಿಗೂ ಮನಸ್ಸಿನಲ್ಲಿ ಮನಸ್ಸು ಇರುವುದಿಲ್ಲ. ನೇಹಾ, ಹೇಳಿ ಆಕಾಶ್. ಏನೂ ಇಲ್ಲ, ಹೇಳಿ ಪರವಾಗಿಲ್ಲ. ಅದು ನಿನಗೆ ಯೂನಿವರ್ಸಿಟಿ ಸೀಟ್ ಬಂದಿದೆ. ನಾಳೆ ಇಂಟರ್ವ್ಯೂ, ಅದು ಸೆಲೆಕ್ಟ್ ಆದರೆ ಇನ್ನೊಂದು 2 ತಿಂಗಳಲ್ಲಿ ಜಾಯಿನ್ ಆಗಬೇಕು. ಹೌದಾ, ಸರಿ. ನಾಳೆ ಇಂಟರ್ವ್ಯೂ ಅಟೆಂಡ್ ಆಗಬೇಕು. ನೀವು ನನ್ನ ಜೊತೆ ಬರಬಲ್ಲೆರಾ? ಲೀವ್ ಅಪ್ಲೈ ಮಾಡಿದ್ದೀನಿ, ಬರುತ್ತೇನೆ. ಓಕೆನಾ ಬೇಬಿ? ಹೇಳಿ ಆಕಾಶ್. ಸೀಟ್ ಕನ್ಫರ್ಮ್ ಆದರೆ ಹೊರಟು ಹೋಗುತ್ತೀಯಾ ನನ್ನನ್ನು ಬಿಟ್ಟು? ನೇಹಾ ಮನಸ್ಸಿನಲ್ಲಿ ಇಲ್ಲ ಆಕಾಶ್, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಬೇಕು ಅಂದುಕೊಂಡು, ಇಲ್ಲ ಇದೇ ಟೈಮ್, ಇವನನ್ನು
ಅಳಿಸಬೇಕು ಅಂದುಕೊಂಡು, ಹೌದು, ಸೀಟ್ ಕನ್ಫರ್ಮ್ ಆದರೆ ಹೋಗುತ್ತೇನೆ ಆಕಾಶ್. ಆಕಾಶ್ ಸೈಲೆಂಟ್ ಆಗಿ ಇದ್ದಾನೆ. ಆಕಾಶ್ಗೆ ತಿಳಿಯದೇನೆ ಕಣ್ಣುಗಳಲ್ಲಿ ನೀರು ಬರುತ್ತಿದ್ದಾವೆ. ಬರುತ್ತಿರುವ ಕಣ್ಣೀರನ್ನು ತಡೆದುಕೊಳ್ಳಲಾಗದೆ ಕಾರನ್ನು ಸೈಡಿಗೆ ನಿಲ್ಲಿಸಿ ಈಗಲೇ ಬರುತ್ತೇನೆ ಎಂದು ಇಳಿದು ಹೋಗುತ್ತಾನೆ. ದೇವರೇ, ಪ್ಲೀಸ್ ಒಂದು ಚಾನ್ಸ್ ಕೊಡು, ನನ್ನ ನೇಹಾ ನನ್ನನ್ನು ಬಿಟ್ಟು ಹೋಗದಂತೆ ನೋಡು ಎಂದು ಮನಸ್ಸಿನಲ್ಲಿ ದೇವರನ್ನು ಕೋರಿಕೊಳ್ಳುತ್ತಾನೆ ಆಕಾಶ್. ನೇಹಾ, ಯಾಕೆ ಕಣೋ ನನ್ನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಅಂದುಕೊಂಡು ಆಕಾಶ್ ಕಾರಿನೊಳಗಡೆ ಬಂದ ತಕ್ಷಣ ನಾರ್ಮಲ್ ಆಗಿ ಹೋದಳು. ಮನೆಗೆ ಹೋದ ಮೇಲೆ ಆಕಾಶ್ ಏನೂ ಮಾತನಾಡಲಿಲ್ಲ. ನೇಹಾ ಆಕಾಶ್ ಆಕಾಶ್ ಎಂದು ಕರೆದರೂ ಮಾತನಾಡಲಿಲ್ಲ. ಆಕಾಶ್, ಏನಾಯಿತು? ಏನೂ ಆಗಲಿಲ್ಲ, ನೀನು ಹೋಗಿ ಮಲಗಿಕೋ ಎಂದು ಹೇಳಿದನು ಕೋಪದಿಂದ. ನೇಹಾ ಆಕಾಶನ್ನು ನೋಡಿ, ಕೋಪನಾ ನನ್ನ ಮೇಲೆ ಎಂದು ಸಾಂಗ್ ಹೇಳುತ್ತಾಳೆ. ಆಕಾಶ್ ನಗುತ್ತಾ ನೇಹಾ ಅನ್ನು ನೋಡುತ್ತಾನೆ. ಏನು ಹಾಡಿದೆ ನೇಹಾ? ತುಂಬ ಚೆನ್ನಾಗಿ ಹಾಡಿದೆ ನೇಹಾ. ಹೌದಾ ಎಂದು ನಗುತ್ತಾ, ನಿಮ್ಮ ಫೇವ್ರೆಟ್ ಸಾಂಗ್ ಹಾಡಲ್ಲ? ಆಕಾಶ್, ನನ್ನ ಫೇವ್ರೆಟ್ ಹಾಡ ನಿನಗೇಕೆ ಗೊತ್ತು? ಗೊತ್ತು, ಹೇಗೋ ಹಾಡಲ್ಲ, ಕೇಳುತ್ತೀರಾ? ನೇಹಾ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ ಎಂದು ಹಾಡಿ ನಗುತ್ತಾಳೆ. ನೇಹಾ, ಸೂಪರ್ ಆಗಿ ಹಾಡಿದೆ ಬೇಬಿ ಎಂದು ನೇಹಾ ಹತ್ತಿರಕ್ಕೆ ಬಂದು ಹಣೆಯ ಮೇಲೆ ಮುತ್ತು ಇಡುತ್ತಾನೆ ಆಕಾಶ್. ನೇಹಾ ಕಣ್ಣುಗಳು ಮುಚ್ಚಿಕೊಂಡು ಇರುತ್ತಾಳೆ. ಆಕಾಶ್ ಕಣ್ಣುಗಳ ಮೇಲೆ ಮುತ್ತು ಇಡುತ್ತಾನೆ. ಅಷ್ಟರಲ್ಲಿ ಆಕಾಶ್ಗೆ ಕಾಲ್ ಬರುತ್ತದೆ. ಆಕಾಶ್, ಛೇ, ಯಾರು ಈ ಟೈಮಿನಲ್ಲಿ ಎಂದು ಬೈದುಕೊಳ್ಳುತ್ತಾ ಕಾಲ್ ಪಿಕ್ ಮಾಡಿದೆ. ಆಕಾಶ್ ಅವರ ಅಜ್ಜಿ ತೀರಿಕೊಂಡರು ಎಂದು ಆಕಾಶ್ ಅವರ ಡ್ಯಾಡಿ ಕಾಲ್ ಮಾಡಿ ಹೇಳುತ್ತಾನೆ. ಹೌದಾ ಡ್ಯಾಡಿ, ಸರಿ, ನಾನು ಬರುವಷ್ಟರಲ್ಲಿ 3 ದಿನ ಆಗುತ್ತದೆ. ಹೇಗೆ ಮತ್ತೆ? ಅವರ ಡ್ಯಾಡ್, ಪರವಾಗಿಲ್ಲ ಕಣೋ, ನಾವು ಇಲ್ಲಿ ಇದ್ದೀವಿ ಅಲ್ವಾ, ನೋಡಿಕೊಳ್ಳುತ್ತೇವೆ, ನೀನು ಬಂದು ಬಿಡು. ನೇಹಾ, ಆಕಾಶ್, ನಮಗೆ 2 ದಿನ ಆಗುತ್ತದೆ ಅಲ್ವಾ, 3 ದಿನ ಎಂದು ಯಾಕೆ ಹೇಳಿದೆ? ನೇಹಾ, ಹೋದ ಅಜ್ಜಿ ಹೇಗೋ ಬರುವುದಿಲ್ಲ, ನಮಗೋಸ್ಕರ ಬಾಡಿ ಇಡುತ್ತಾರೆ. ಬಟ್ ನಿನಗೆ ನಾಳೆ ಅಡ್ಮಿಷನ್ ಇದೆ, ಮತ್ತೆ ನೀನು ಮಿಸ್ ಆಗುತ್ತೀಯ. ಅದು ನನಗೆ ಇಷ್ಟ ಇಲ್ಲ ಬೇಬಿ. ಓಹೋ ಆಕಾಶ್, ಇಷ್ಟೊಂದು ಆಲೋಚಿಸುತ್ತೀರಾ ನನ್ನ ಬಗ್ಗೆ ನೀವು ಎಂದು ಹೋಗಿ ಹಗ್ ಮಾಡಿಕೊಳ್ಳುತ್ತಾಳೆ. ಆಕಾಶ್, ನಿಮಗೆ ಅವಕಾಶ ಬಂದರೂ ಸಹ ನನ್ನ ಬಗ್ಗೆ ಆಲೋಚಿಸಿದ್ದೀರಿ. ನೀವು ನಿಜವಾಗಿಯೂ ತುಂಬ ಇಷ್ಟ ಆದಿರಿ ಆಕಾಶ್. ಬೇಬಿ, ನನಗೆ ಸ್ವಲ್ಪ ಮೂಡ್ ಚೆನ್ನಾಗಿಲ್ಲ, ಪ್ಲೀಸ್ ಸ್ವಲ್ಪ ಕಾಫಿ ತೆಗೆದುಕೊಂಡು ಬರುತ್ತೀಯಾ? ಆಕಾಶ್ ಅವರ ಅಜ್ಜಿ ನೆನಪಾಗಿ ಬಾಧೆ ಪಡುತ್ತಿದ್ದಾನೆ. ಕಾಫಿ ತೆಗೆದುಕೊಂಡು ಬಂದ ನೇಹಾ, ಆಕಾಶ್ ಪ್ಲೀಸ್ ಹಾಗೆ ಬಾಧೆ ಪಡಬೇಡಿ ಎಂದು ಸಮಾಧಾನ ಮಾಡುತ್ತಾಳೆ. ಆಕಾಶ್ ಹಾಗೆ ಬಾಧೆ ಪಡುತ್ತಾ ನೇಹಾ ಮಡಿಲಲ್ಲಿ ನಿದ್ದೆ ಮಾಡುತ್ತಾನೆ. ನೇಹಾ ಆಕಾಶ್ ಹಣೆಯ ಮೇಲೆ ಮುತ್ತು ಕೊಟ್ಟು ಐ ಲವ್ ಯು ಆಕಾಶ್ ಎಂದು ಹೇಳುತ್ತಾಳೆ. ಆಕಾಶ್ ನಿದ್ದೆ ಮಾಡಿದವನು ನೇಹಾ ಹಣೆಯ ಮೇಲೆ ಮುತ್ತು ಕೊಟ್ಟ ತಕ್ಷಣ ಎಚ್ಚರವಾಗುತ್ತದೆ. ಆದರೆ ಕಣ್ಣುಗಳು ತೆಗೆಯುವುದಿಲ್ಲ. ನೇಹಾ ಐ ಲವ್ ಯು ಹೇಳಿದ ತಕ್ಷಣ ಆಕಾಶ್ ಆನಂದ 1000 ಪಟ್ಟು ಆಗುತ್ತದೆ. ಬಟ್ ಹೊರಬೀಳುವುದಿಲ್ಲ. ಮರುದಿನ ಬೆಳಗ್ಗೆ ಇಂಟರ್ವ್ಯೂಗೆ ಹೊರಡುತ್ತಾರೆ ಇಬ್ಬರು ಕಾರಿನಲ್ಲಿ. ಆಕಾಶ್ ತುಂಬ ಶ್ರೀಮಂತನು. ಆಕಾಶ್, ನಿಮ್ಮ ಫ್ಯಾಮಿಲಿ ಸಾರಿ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಆಕಾಶ್ ನೇಹಾ ಅನ್ನು ನೋಡಿ, ಅಮ್ಮ ಚಿಕ್ಕವಗಲೇ ತೀರಿಕೊಂಡಳು. ನನ್ನನ್ನು ಅಜ್ಜಿನೇ ಬೆಳೆಸಿದಳು. ಡ್ಯಾಡಿ ಮತ್ತೆ ಮದುವೆ ಮಾಡಿಕೊಳ್ಳಲಿಲ್ಲ. ನನಗೆ ಅಜ್ಜಿ ಅಂದರೆ ಪ್ರಾಣ. ನಮ್ಮ ಮದುವೆ ಅಷ್ಟು ಬೇಗ ನಡೆಯುವುದಕ್ಕೆ ಆಕೆಯೇ ಕಾರಣ. ಅದು ಹೇಗೆ? ಅಜ್ಜಿಗೆ ಆರೋಗ್ಯ ಚೆನ್ನಾಗಿಲ್ಲ. ಸೊ ಆಕೆಯ ಕೊನೆಯ ಕೋರಿಕೆ ನನ್ನ ಮ್ಯಾರೇಜ್. ನಿಮ್ಮ ತಂದೆಗೆ ನನ್ನ ಫೋಟೋ ಕಳಿಸಿ ನಿಮ್ಮ ಮಗಳಿಗೆ ತೋರಿಸಿ ಎಂದು ಹೇಳಿದೆ. ನನ್ನ ಸಿಚುವೇಶನ್ ಇದು ಎಂದು ಹೇಳಿ ನಿನ್ನನ್ನು ಮದುವೆಗೆ ಒಪ್ಪಿಸು ಅಂದೆ. ಆದರೆ ನಿಮ್ಮ ತಂದೆ ನಿನಗೆ ಏನೂ ಹೇಳಲಿಲ್ಲ. ಫಸ್ಟ್ ನೈಟ್ ದಿನ ಹೇಳೋಣ ಅಂದರೆ ನೀನು ಕೇಳುವ ಸಿಚುವೇಶನ್ನಲ್ಲಿ ಇಲ್ಲ. ಓಹೋ ಹೌದಾ, ಇಷ್ಟು ದಿನಗಳಲ್ಲಿ ಒಂದು ಮೂಮೆಂಟ್ ಸಹ ಸಿಗಲಿಲ್ಲವಾ? ನನಗೆ ಹೇಳಬಹುದು ಅಲ್ವಾ ಆಕಾಶ್? ನೇಹಾ, ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡಬೇಕು ಎಂದು ಟ್ರೈ ಮಾಡಿದೆ. ಬಟ್ ನಿನಗೆ ನನ್ನ ಮೇಲೆ ಕೋಪ ಜಾಸ್ತಿ. ನನ್ನ ಪ್ರೀತಿ ನಿನ್ನನ್ನು ನನ್ನವಳಾಗಿ ಮಾಡಬೇಕು, ಇಂತಹ ರೀಸನ್ಸ್ ಅಲ್ಲ ಅನಿಸಿತು. ಅದಕ್ಕೆ ಇಲ್ಲಿಯ ತನಕ ಹೇಳಲಿಲ್ಲ ಆಕಾಶ್ ಅಂದಳು ಅಳುವಿನ ಧ್ವನಿಯಲ್ಲಿ. ಆಕಾಶ್ ಕಾರು ನಿಲ್ಲಿಸಿ, ಏನಾಯ್ತು ಕಣೋ? ಏನೂ ಇಲ್ಲ, ಕಾರು ಓಡಿಸು, ಇಂಟರ್ವ್ಯೂಗೆ ಲೇಟ್ ಆಗುತ್ತದೆ ಎಂದು ಕಣ್ಣುಗಳು ಒರೆಸಿಕೊಳ್ಳುವುದನ್ನು ಆಕಾಶ್ ನೋಡಿದನು. ಬೇಬಿ ಹೇಳಿ, ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಏನು? ನೀನು ನನಗೆ ನಿನ್ನ 7th ಕ್ಲಾಸ್ನಿಂದ ಗೊತ್ತು. ವಾಟ್? ಅದೇ
ಆ ದಿನ ಟ್ರೈನ್ನಲ್ಲಿ ನಿಮ್ಮ ತಂದೆ ನಿಮ್ಮ ಅಮ್ಮನನ್ನು ಬೈಯುತ್ತಿದ್ದಾನೆ. ಆಗ ನೀನೇ ನನ್ನ ಪಕ್ಕದಲ್ಲಿ ಕುಳಿತುಕೊಂಡೆ. ನಾವು ತುಂಬ ಹೊತ್ತು ಮಾತನಾಡಿಕೊಂಡೆವು, ನೆನಪಿದೆಯಾ? ನೇಹಾ ಮನಸ್ಸಿನಲ್ಲಿ ಸಂತೋಷದಿಂದ ನನಗೆ ಇಷ್ಟವಾದವನೇ ನನಗೆ ಹಸ್ಬೆಂಡಾಗಿ ಬಂದಿದ್ದಾನೆ, ಥ್ಯಾಂಕ್ಸ್ ದೇವರೇ ಎಂದು ಅಂದುಕೊಂಡು, ಏನಾಕಾಶ್ ಚಿಕ್ಕವಾಗ ಅನ್ನುತ್ತಿದ್ದೀರಿ ಅಲ್ವಾ, ನನಗೇನು ನೆನಪಿಲ್ಲ. ಓಹೋ ಸರಿ ಬಿಡು, ನೀನು ಇಂಟರ್ವ್ಯೂಗೆ ಹೋಗು, ಬಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಆಕಾಶ್ ಅವರೇ, ಬಾಯ್ ಎಂದು ನಗುತ್ತಾ ಹೋಗುತ್ತಾಳೆ. ಆಕಾಶ್ ನಗುತ್ತಾ, ಮೋಟಿ ನಿನಗೆ ಎಷ್ಟಿದೆಯೇ ಎಂದು ಅಂದುಕೊಳ್ಳುತ್ತಾನೆ. ಇಂಟರ್ವ್ಯೂ ಮುಗಿಯುತ್ತದೆ. ನೇಹಾ ಸೆಲೆಕ್ಟ್ ಆಗಿದ್ದಾಳೆ. ನೇಹಾ ಆಕಾಶ್ಗೋಸ್ಕರ ಕಾರ್ ಹತ್ತಿರಕ್ಕೆ ಬರುತ್ತಾಳೆ. ಆಕಾಶ್ ಕಾರಿನಲ್ಲಿ ಮಲಗಿಕೊಂಡು ಇರುತ್ತಾನೆ. ಕಾರ್ ಗ್ಲಾಸನ್ನು ಒಡೆಯುತ್ತಾಳೆ. ಆಕಾಶ್ಗೆ ಎಚ್ಚರ ಆಗಿ, ನೇಹಾ ಬಂದು ಬಿಟ್ಟೆಯಾ, ಏನಾಯ್ತು ಇಂಟರ್ವ್ಯೂ ಎಂದು ಕೇಳುತ್ತಾನೆ. ಆಕಾಶನ್ನು ಹಗ್ ಮಾಡಿಕೊಂಡು, ಬಂದಿದೆ ಸೀಟ್ ಎಂದು ಹೇಳುತ್ತಾಳೆ. ಆಕಾಶನ್ನು ಮತ್ತೆ ಮುಟ್ಟಿ, ಆಕಾಶ್ ನಿನಗೆ ಇಷ್ಟೊಂದು ಫೀವರ್ ಇದೆ, ನೀವು ಸೈಡಿಗೆ ಹೋಗಿ, ನಾನು ಡ್ರೈವ್ ಮಾಡುತ್ತೇನೆ. ನಿನಗೆ ಡ್ರೈವಿಂಗ್ ಮಾಡುವುದು ಸಹ ಬರುತ್ತದೆಯಾ? ನೀವು ಇಲ್ಲದೇ ಇದ್ದಾಗ ಪಕ್ಕದ ಮನೆಯ ಲೀಸಾ ಕಲಿಸಿದಳು. ನಾವಿಬ್ಬರು ಇರುತ್ತೇವೆ ಅಲ್ವಾ, ಯಾವಾಗಲಾದರೂ ಅವಸರ ಬೀಳುತ್ತದೆ ಎಂದು ಕಲಿತುಕೊಂಡೆ. ಮತ್ತೆ ಲೈಸೆನ್ಸ್? ಏನಾಗುವುದಿಲ್ಲ, ನಡೆಯಿರಿ, ಹಾಸ್ಪಿಟಲ್ಗೆ ಹೋಗೋಣ ಎಂದು ಆಕಾಶನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಜ್ವರ ಜಾಸ್ತಿ ಇದೆ, ಈ ಟೈಮಿನಲ್ಲಿ ಜರ್ನಿ ಕಷ್ಟ. ಆಕಾಶ್, ಇಲ್ಲ ಡಾಕ್ಟರ್, ನಾನು ಹೋಗಬೇಕು, ಐ ಹ್ಯಾವ್ ಟು ಗೋ. ಆಕಾಶ್, ನೀವು ಗಾಬರಿ ಪಡಬೇಡಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಜಾಗ್ರತೆಯಿಂದ ಅಂದಳು ನೇಹಾ. ಡಾಕ್ಟರ್ ಹತ್ತಿರ ಮೆಡಿಸಿನ್ ತೆಗೆದುಕೊಂಡು ಆಕಾಶನ್ನು ಇಂಡಿಯಾಗೆ ಕರೆದುಕೊಂಡು ಬರುತ್ತಾಳೆ. ಫ್ಲೈಟಿನಲ್ಲಿ ಕನಿಷ್ಠ ಒಂದು ಕ್ಷಣ ಸಹ ನಿದ್ದೆ ಮಾಡಲಿಲ್ಲ. ಆಕಾಶನ್ನು ತನ್ನ ಮೇಲೆ ಮಲಗಿಸಿಕೊಂಡಳು. ಆಕಾಶ್ಗೆ ಸ್ವಲ್ಪ ಬೆಟರ್ ಆಗುತ್ತದೆ. ಕ್ಯಾಬಿನಲ್ಲಿ ಊರಿಗೆ ಹೊರಟರು. ನೇಹಾಗೆ ತುಂಬ ಆಯಾಸ ಆಗಿ ಮಲಗಿಕೊಳ್ಳುತ್ತಾಳೆ. ಆಕಾಶ್ ನೇಹಾವನ್ನು ನೋಡುತ್ತಾ, ಮೋಟಿ ನೀನು ತುಂಬ ಗಟ್ಟಿನೇ ಎಂದು ಆಕೆಯ ಹಣೆಯ ಮೇಲೆ ಮುತ್ತು ಕೊಡುವುದರ ಒಳಗೆ ನೇಹಾ ಎದ್ದೇಳುತ್ತಾಳೆ. ಆಕಾಶ್, ಏನಾದರೂ ಬೇಕಾ? ನೀನೇ ಬೇಕು ನೇಹಾ. ನೇಹಾ ನಾಚಿಕೆ ಪಡುತ್ತಾಳೆ. ಆಕಾಶ್ ನೇಹಾ ಅನ್ನು ನೋಡಿ, ಓಯ್, ಹಾಗೆ ನಾಚಿಕೆ ಪಡಬೇಡವೇ, ನಿನ್ನನ್ನು ಎತ್ತಿಕೊಳ್ಳಬೇಕು ಅನಿಸುತ್ತದೆ. ಆಕಾಶ್, ನೀವು ಮತ್ತೇನು? ಹಾಗೆ ಮಾತನಾಡಿಕೊಳ್ಳುತ್ತಾ ಊರಿಗೆ ಬಂದು ಬಿಟ್ಟರು. ಆಕಾಶ್ ಅವರ ಅಜ್ಜಿಯನ್ನು ನೋಡಿ ತುಂಬ ಬಾಧೆ ಪಡುತ್ತಾನೆ. ನೇಹಾ ಆಕಾಶ್ ಬಾಧೆ ಪಡುವುದನ್ನು ನೋಡಿ ತಡೆದುಕೊಳ್ಳಲಾಗಲಿಲ್ಲ. ಕಾರ್ಯಕ್ರಮ ಎಲ್ಲ ಮುಗಿದು ಹೋಯಿತು. ಎಲ್ಲರೂ ಹೊರಟು ಹೋಗುತ್ತಾರೆ. ನೇಹಾ, ಆಕಾಶ್ ಅವರ ತಂದೆ, ಕೆಲಸದವರು ಉಳಿಯುತ್ತಾರೆ. ಆಕಾಶ್ ಅವರ ತಂದೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಾರೆ. ನೇಹಾ ಅಡಿಗೆ ಕೆಲಸ ಮುಗಿಸಿಕೊಂಡು ಮೇಲೆ ರೂಮಿನಲ್ಲಿ ಟಯರ್ಡ್ ಆಗಿ ಅನಿಸಿ ಮಲಗಿಕೊಳ್ಳುತ್ತಾಳೆ. ಎಳೆಯ ಗುಲಾಬಿ ಕಲರ್ ಜಾರ್ಜೆಟ್ ಸ್ಯಾರಿ, ತಲೆಗೆ ಸ್ನಾನ ಮಾಡಿದ್ದಾಳೆ ಅಲ್ವಾ, ಆ ಹೇರ್ ಆರಲಿಲ್ಲ. ಸೊ ಆ ಹೇರ್ ಹಾಗೆ ಬಿಟ್ಟು ಮಲಗಿಕೊಂಡಿದ್ದಾಳೆ. ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಆಕಾಶ್ ರೂಮಿನೊಳಗಡೆ ಬಂದ ತಕ್ಷಣ ನೇಹಾ ಅನ್ನು ನೋಡಿ, ಸಿಕ್ಕಿದ್ದಾಳೆ ಮೋಟಿ ಅಂದುಕೊಂಡು ರೂಮಿನ ಡೋರ್ ಹಾಕಿಬಿಡುತ್ತಾನೆ. ನೇಹಾ ಮಂಚದ ಮೇಲೆ ಮಲಗಿಕೊಂಡು ಇದ್ದಾಳೆ. ಸೊಂಟದ ಮೇಲೆ ಸೀರೆ ಸ್ವಲ್ಪ ಸೈಡಿಗೆ ಹೋಗಿದೆ. ನೇಹಾ ಮುಖದ ಮೇಲೆ ಬಿದ್ದಿರುವ ಗುಂಗುರು ಕೂದಲನ್ನು ಪಕ್ಕಕ್ಕೆ ಅನ್ನುತ್ತಾ ಇದ್ದ ಹಾಗೆ ನೇಹಾ ಮಂಚದ ಮೇಲಿಂದ ಎದ್ದೇಳುತ್ತಾಳೆ. ಏನು ಇದು ಕನಸಾ? ನನಗೇನು ಇದು ನಿಜಾನೇ ಅನಿಸುತ್ತಿದೆ. ಪಕ್ಕದಲ್ಲಿ ನೋಡಿದ ತಕ್ಷಣ ಆಕಾಶ್ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿಕೊಳ್ಳು ಕಾಣಿಸುತ್ತಾನೆ. ಇಲ್ಲ, ಇದು ಕನಸಲ್ಲ, ಏನೋ ನಡೆದಿದೆ ಅಂದುಕೊಂಡು ಆಕಾಶನ್ನು ಏನು ಕೇಳಬೇಕು, ಹೇಗೆ ಕೇಳಬೇಕು, ಒಂದು ವೇಳೆ ನಿಜ ಆಗದೆ ಕನಸಾಗಿದ್ದರೆ ಬೇಡ ಅಂದುಕೊಂಡು, ಆಕಾಶ್ ಯಾವಾಗ ಬಂದಿರಿ, ನಡೀರಿ ಊಟ ತಿನ್ನೋಣ. ಇಲ್ಲ ನೇಹಾ, ಆಫೀಸ್ ವರ್ಕ್ ಅರ್ಜೆಂಟಾಗಿ ಮಾಡಬೇಕು. ನೀನೇ ನನಗೆ ಊಟ ಪ್ಲೇಟಿನಲ್ಲಿ ಇಟ್ಟುಕೊಂಡು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿದನು. ಸರಿ ಎಂದು ನೇಹಾ ರೂಮಿನ ಹೊರಗಡೆ ಬರುತ್ತಾಳೆ. ಆಕಾಶ್ ನೇಹಾ ಹೊರಟು ಹೋದ ಮೇಲೆ, ಅಮ್ಮೋ, ಮೋಟಿಗೆ ಡೌಟ್ ಬಂದಿದೆ. ಅಬ್ಬಾ, ಏನೂ ಕೇಳಲಿಲ್ಲ. ಮುತ್ತು ಕೊಟ್ಟಿದ್ದರೆ ನನ್ನನ್ನು ಏನು ಮಾಡುತ್ತಿದ್ದಳೋ ಉಸಿರನ್ನು ತೆಗೆದುಕೊಳ್ಳುತ್ತಾ. ಮರುದಿನ ಅವರ ಊರು ನೋಡೋಣ ಎಂದು ನೇಹಾವನ್ನು ಹೊರಗಡೆ ಕರೆದುಕೊಂಡು ಹೋದನು ಆಕಾಶ್. ಆದರೆ ಮೈಂಡಿನಲ್ಲಿ ಬೆಳಗ್ಗೆ ನಡೆದ ವಿಷಯನೇ ನೆನಪಾಗುತ್ತಿದೆ ಇಬ್ಬರಿಗೂ. ಬೆಳಗ್ಗೆ ನೇಹಾ ಹತ್ತಿರಕ್ಕೆ ಆಕಾಶ್ ಅವರ ತಂದೆ ಬಂದು, ಅಮ್ಮ ನೇಹಾ, ಇದು ಅಮ್ಮನ ಚಂದ್ರಹಾರ, ನಿನಗೆ ಕೊಡು ಎಂದು ನನಗೆ ಹೇಳಿದಳು. ಅಯ್ಯೋ ಮಾವ, ನನಗೆ ಇವೆಲ್ಲ ಏನಕ್ಕೆ? ಆಕಾಶ್, ತೆಗೆದುಕೋ ನೇಹಾ, ಅದು ನಮ್ಮ ಅಜ್ಜಿಯ ಜ್ಞಾಪಕ, ತೆಗೆದುಕೋ. ಏಯ್ ಆಕಾಶ್, ಹಾಗೆ ನಿಂತುಕೊಂಡರೆ ಹೇಗೆ? ನೇಹಾಗೆ ಈ ಚಂದ್ರಹಾರ ಕತ್ತಿನಲ್ಲಿ ಹಾಕು. ನಾನು ಹಾಕುತ್ತೇನೆ ಅಪ್ಪ, ನೀವು ಹೋಗಿ. ಸರಿ, ತೆಗೆದುಕೋ. ತೆಗೆದುಕೊಂಡು ನೇಹಾ, ಹಾಕಿಕೊಂಡು ತೋರಿಸು ನನಗೋಸ್ಕರ.
ನೀವೇ ನನ್ನ ಕತ್ತಿನಲ್ಲಿ ಹಾಕಬಹುದಲ್ವಾ? ನಾನು ಹಾಕಲಾ? ನಿನಗೆ ಓಕೆನಾ? ಹಾಕಿ ಎಂದು ನಾಚಿಕೆ ಪಡುತ್ತಾ ಹೇಳುತ್ತಾಳೆ. ಓಹೋ, ಈ ದಿನ ಮಳೆ ಬರುತ್ತದೆ ಅನ್ನುತ್ತಾನೆ ನಗುತ್ತಾ. ನೇಹಾಗೆ ಚಂದ್ರಹಾರ ಹಾಕುತ್ತಾ ಕನ್ನಡಿಯಲ್ಲಿ ನೋಡುತ್ತಾ ನೇಹಾ ಭುಜದ ಮೇಲೆ ಕೈ ಹಾಕಿ ತುಂಬ ಚೆನ್ನಾಗಿದೆ ನೇಹಾ ಅಂದನು ಕನ್ನಡಿಯಲ್ಲಿ ನೋಡುತ್ತಾ. ನೇಹಾ ಏನೋ ಹೇಳಲು ಹೋದರೆ ಆಕಾಶ್ ಏನು ಮಾತನಾಡಬೇಡ, ಈ ಮೂಮೆಂಟ್ ಹೀಗೆ ಸ್ವಲ್ಪ ಹೊತ್ತು ಇರಲಿ. ನೇಹಾ ಚಿರುನಗೆ ನಗುತ್ತಾ ಆಕಾಶ್ ಕಣ್ಣುಗಳ ಒಳಗಡೆ ನೋಡುತ್ತಲೇ ಕನ್ನಡಿಯಿಂದ ಆ ಕಣ್ಣುಗಳಲ್ಲಿ ನಿಜವಾದ ಪ್ರೀತಿ ನೇಹಾ ಅನ್ನು ಹುಚ್ಚಳನ್ನಾಗಿ ಮಾಡುತ್ತದೆ. ಆಕಾಶ್ ಅನ್ನುತ್ತಾಳೆ ನೇಹಾ. ಹೇಳು ಕಣೋ, ಹೊರಗಡೆ ಹೋಗೋಣವಾ? ಸರಿ ನಡಿ, ಊರು ತೋರಿಸುತ್ತೇನೆ. ಹಾಗೆ ನಡೆದುಕೊಳ್ಳುತ್ತಾ ಇಬ್ಬರು ಬೆಳಗ್ಗೆ ರೂಮಿನಲ್ಲಿ ನಡೆದಿದ್ದು ನೆನಪು ಮಾಡಿಕೊಳ್ಳುತ್ತಾರೆ. ಆಕಾಶ್, ನಿಮಗೆ ಒಂದು ಮಾತು ಹೇಳಬೇಕು. ನನಗೆ ಗೊತ್ತು ನೀನು ಏನು ಹೇಳಬೇಕು ಅಂದುಕೊಳ್ಳುತ್ತಿದ್ದೀಯೋ. ಮತ್ತೆ ನೀವು ಕೇಳಿಸಿಕೊಳ್ಳಬೇಕು ಅಂದುಕೊಳ್ಳುತ್ತಿಲ್ಲವಾ? ಅಂದುಕೊಳ್ಳುತ್ತಿದ್ದೇನೆ, ಆದರೆ ಆ ಮಾತು ಹೇಳಿದ ಮೇಲೆ ನಾನು ಕಂಟ್ರೋಲ್ ತಪ್ಪುತ್ತೀನೇನೋ ಎಂದು. ಅದಕ್ಕೆ ಈ ಪ್ಲೇಸ್ ಕರೆಕ್ಟ್ ಅಲ್ಲ ಎಂದು. ಹೌದಾ, ಮತ್ತೆ ಯಾವ ಪ್ಲೇಸ್ ಕರೆಕ್ಟ್? ಹೇಳುತ್ತೇನೆ ಅನ್ನುತ್ತಾನೆ ಒಗಟಾಗಿ. ನನಗೊಂದು ವಿಷಯ ಹೇಳಿ ಆಕಾಶ್. ನಿನ್ನೆ ನೀವು ರೂಮಿನಲ್ಲಿ ನನ್ನನ್ನು ಕಿಸ್ ಮಾಡಿದಿರಿ ಅಲ್ವಾ? ನೀನು ಅಷ್ಟೊತ್ತಿಗೆ ಎದ್ದಿದ್ದೆ ಅಲ್ವಾ? ಇದು 3rd ಟೈಮ್ ನಾನು ಮಿಸ್ ಆಗಿರೋದು. ನೇಹಾ ಜೋರಾಗಿ ನಗುತ್ತಾಳೆ. ನಗಬೇಡ, ಸಾಯಿಸುತ್ತೇನೆ. ಆಹಾ, ಸಾಯಿಸುತ್ತೀರಿ ಅನ್ನುತ್ತಾಳೆ ನೇಹಾ. ಓಯ್ ನೋಡು, ಅದೇ ನಮ್ಮ ತೋಟ. ಈ ಮಧ್ಯದಲ್ಲಿ ಇರುವುದು ನಮ್ಮ ಹಳೆಯ ಮನೆ. ಹೋಗೋಣವಾ ಅಲ್ಲಿಗೆ? ಸರಿ, ಹೋಗೋಣ. ಆ ಮನೆಗೆ ಹೋಗುವಷ್ಟರಲ್ಲಿ ಮಳೆ ಬೀಳುತ್ತದೆ. ಇಬ್ಬರು ನೆಂದು ಬಿಡುತ್ತಾರೆ. ಅಬ್ಬಾ, ಈ ಮಳೆ ಈಗಲೇ ಬೀಳಬೇಕಾ ಅನ್ನುತ್ತಾನೆ ಆಕಾಶ್. ಮಳೆಯಲ್ಲಿ ಹಾಗೆ ನೆನೆಯುತ್ತಾ ಆಡಿಕೊಳ್ಳುತ್ತಾಳೆ ನೇಹಾ. ಓಯ್ ನೇಹಾ, ಬಂದು ಬಿಡು, ಮತ್ತೆ ನೆಗಡಿ ಕೆಮ್ಮು ಬರುತ್ತದೆ ಎಂದು ಎಳೆದುಕೊಂಡು ಬರುತ್ತಾನೆ ನೇಹಾ ಅನ್ನು. ಆಕಾಶ್, ನೆನೆಯಲು ಬಿಡು ನನ್ನನ್ನು ಅಂದಳು. ನೇಹಾ ಬಾ ಎಂದು ಎತ್ತಿಕೊಂಡು ಮನೆಯೊಳಗಡೆ ಬರುತ್ತಾನೆ. ಆಕಾಶ್, ನನ್ನನ್ನು ಬಿಡುವುದಿಲ್ಲ. ಮನೆಯ ಮೇನ್ ಡೋರ್ ಹತ್ತಿರಕ್ಕೆ ನೇಹಾ ಬಂದು ಹೊರಗಡೆ ಹೋಗಲು ಹೋಗುತ್ತಿದ್ದರೆ ಆಕಾಶ್ ನೇಹಾ ಕೈಯನ್ನು ಹಿಡಿದುಕೊಂಡು ಹಿಂದಗಡೆ ಎಳೆದು ಡೋರ್ ಹಾಕಿಬಿಡುತ್ತಾನೆ. ಆಕಾಶ್ ಜೊತೆ ಎಳೆದಾಡುತ್ತಾ ಆಕಾಶ್ಗೆ ತುಂಬ ಹತ್ತಿರ ಬರುತ್ತಾಳೆ. ಆಕಾಶ್ ನೇಹಾ ಕಣ್ಣುಗಳ ಒಳಗಡೆ ನೋಡುತ್ತಾ, ನೇಹಾ, ನೀನೆಂದರೆ ಪ್ರಾಣ ನನಗೆ ಗೊತ್ತು. ಮತ್ತೆ ಗೊತ್ತಿದ್ದರೂ ಸಹ ಆ ಯೂನಿವರ್ಸಿಟಿಗೆ ಹೇಗೆ ಅಪ್ಲೈ ಮಾಡಿದೆ? ನಾನು ಹಾಸ್ಟೆಲ್ಗೆ ಅಪ್ಲೈ ಮಾಡಲಿಲ್ಲ. ಹೌದಾ? ಹೌದು ಆಕಾಶ್, ನಿಮ್ಮನ್ನು ಬಿಟ್ಟು ಹೇಗೆ ಹೋಗುತ್ತೇನೆ ಅಂದುಕೊಂಡಿರಿ? ಲವ್ ಯು ಬೇಬಿ. ನೇಹಾ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ಳುತ್ತಾಳೆ. ಆಕಾಶ್ ನೇಹಾ ತಲೆಯನ್ನು ಮೇಲಕ್ಕೆ ಎತ್ತಿ ಮುತ್ತು ಕೊಡುತ್ತಾನೆ. ನೇಹಾ ಸಹ ಆತನ ಮುತ್ತುಗಳಲ್ಲಿ ಪ್ರಪಂಚನೇ ಮರೆತು ಹೋಗುತ್ತಾಳೆ. ಸ್ವಲ್ಪ ಹೊತ್ತಿಗೆ ನೇಹಾ ಆಕಾಶನ್ನು ಪಕ್ಕಕ್ಕೆ ತಳ್ಳಿ ನಾಚಿಕೆಯಿಂದ ಮನೆಗೆ ಓಡಿ ಬರುತ್ತಾಳೆ. ಆಕಾಶ್, ನೇಹಾ ನಿಂತುಕೊಳ್ಳೆ ಅನ್ನುತ್ತಾ ನೇಹಾ ಹಿಂದೆಯೇ ಮನೆಗೆ ಬರುತ್ತಾನೆ. ಮನೆಯಲ್ಲಿ ನೇಹಾ ಅವರ ತಂದೆ ತಾಯಿ ನೇಹಾ ಅನ್ನು ನೋಡಿ, ನೇಹಾ, ಚೆನ್ನಾಗಿದ್ದೀಯಾ ತಾಯಿ ಎಂದು ಅವರ ತಂದೆ ತಾಯಿ ಕೇಳಿದರು. ಆಕಾಶ್ ಹಿಂದುಗಡೆನೇ ಬಂದು ಅವರನ್ನು ನೋಡಿ ನಿಂತುಕೊಂಡು ಬಿಡುತ್ತಾನೆ. ಅತ್ತೆ ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಎಳೆಮಯ್ಯ. ನಿಮ್ಮ ಅಜ್ಜಿ ಬಗ್ಗೆ ನಿನ್ನೆನೇ ತಿಳಿದಿದ್ದು. ನಾವು ಬೇರೆ ಊರಿಗೆ ಹೋಗಿದ್ವಿ. ನಮಗೆ ಗೊತ್ತಿಲ್ಲ ಈ ವಿಷಯ. ಪರವಾಗಿಲ್ಲ ಅತ್ತೆ. ನೇಹಾ, ಊಟದ ಏರ್ಪಾಟುಗಳು ಮಾಡು. ಅಮ್ಮ ಬಾ ಎಂದು ನೇಹಾ ಅವರ ಅಮ್ಮನ ಜೊತೆ ಹೋಗುತ್ತಾಳೆ ಕಿಚನ್ ಒಳಗಡೆ. ಆಕಾಶ್ ದೂರದಿಂದ ನೇಹಾ ಅನ್ನು ನೋಡಿ, ರಾತ್ರಿಗೆ ಹೇಳುತ್ತೇನೆ ನಿನ್ನ ಕೆಲಸ ಎಂದು ಸನ್ನೆ ಮಾಡುತ್ತಾನೆ. ನೇಹಾ ಅಂಗಿಸುತ್ತಾಳೆ. ಆಕಾಶ್ ಜೊತೆ ನೇಹಾ ಅವರ ತಂದೆ ಆಕಾಶ್, ನಾಳೆಯಿಂದ ಆಷಾಢ ಶುರುವಾಗುತ್ತದೆ. ನೇಹಾ ಅನ್ನು ಕರೆದುಕೊಂಡು ಹೋಗುತ್ತೇವೆ ನಮ್ಮ ಮನೆಗೆ ಎಂದು ಕೇಳುತ್ತಾರೆ. ಅದೇ ಟಾಪಿಕ್ ಕಿಚನ್ನಲ್ಲಿ ನೇಹಾ ಹತ್ತಿರ ಅವರ ಅಮ್ಮ ಹೇಳುತ್ತಿದ್ದಾಳೆ. ನೇಹಾ ಆಕಾಶ್ ಎಲ್ಲಿ ಓಕೆ ಅನ್ನುತ್ತಾನೋ ಏನೋ ಎಂದು ಹೊರಗಡೆ ಬಂದು, ಅಪ್ಪ, ನನಗೆ ಯೂನಿವರ್ಸಿಟಿಯಲ್ಲಿ ಸೀಟ್ ಬಂದಿದೆ. ನಾನು ಇನ್ನೊಂದು ವಾರದಲ್ಲಿ ಜಾಯಿನ್ ಆಗಬೇಕು. ಮಾವನವರು ನಮ್ಮ ಜೊತೆ ಬಾ ಎಂದು ಕೇಳುವುದಕ್ಕೆ ಇದ್ದು ಹೋದೆವು ಎಂದು ಹೇಳುತ್ತಾಳೆ. ಆಕಾಶ್ ಮನಸ್ಸಿನಲ್ಲಿ ಅಮ್ಮೋ, ಮೋಟಿ ಕಮ್ಮಿ ಆದವಳಲ್ಲ ಅಂದುಕೊಂಡು, ಹೌದು ಮಾವ, ಅಪ್ಪನನ್ನು ಒಪ್ಪಿಸಿ ಕರೆದುಕೊಂಡು ಹೋಗೋಣ ಎಂದು ಇದ್ದೆವು. ಹೌದಾ, ಸರಿನಪ್ಪ, ನಿಮ್ಮಿಷ್ಟ. ಆಕಾಶ್ ಅವರ ತಂದೆ ಅಮ್ಮ, ನೇಹಾ, ನಾನು ಬರುವುದಿಲ್ಲ. ನನಗೆ ಇಲ್ಲಿಯೇ ಚೆನ್ನಾಗಿದೆ. ನೀವು ಹೋಗಿ. ನಿಮಗೆ ಟೈಮ್ ಸಿಕ್ಕಿದಾಗ ಬನ್ನಿ ಅಮ್ಮ. ಮಾವ, ಇಲ್ಲಿ ನೀವು ಒಬ್ಬರೇ ಏನು ಮಾಡುತ್ತೀರಾ? ನಮ್ಮ ಜೊತೆ ಬನ್ನಿ ಪ್ಲೀಸ್. ನನ್ನನ್ನು ಬಲವಂತ ಮಾಡಬೇಡ ತಾಯಿ. ನಾನು ಅಲ್ಲಿ ಇರಲಾಗುವುದಿಲ್ಲ. ಅಲ್ಲಿ ಇಲ್ಲಿ ನೆಂಟರು ಇದ್ದಾರೆ. ತೋಟ ಇದೆ. ನಾನು ಬರುವುದಿಲ್ಲ. ಸರಿಯಪ್ಪ, ನಿಮಗೆ ಇಷ್ಟ ಆದಾಗೆ ಬನ್ನಿ.
ನಡಿ ಊಟ ತಿನ್ನೋಣ ಎಲ್ಲರೂ. ಊಟ ತಿಂದ ನಂತರ ನೇಹಾ ಅವರ ತಂದೆ ತಾಯಿಯ ಜೊತೆ ಮಾತನಾಡುತ್ತಾ ಅಲ್ಲೇ ಇದ್ದು ಹೋಗುತ್ತಾಳೆ. ಆಕಾಶ್ ನೇಹಾಗೋಸ್ಕರ ನೋಡಿ ನೋಡಿ ನಿದ್ದೆ ಮಾಡಿ ಬಿಡುತ್ತಾನೆ. ನೇಹಾ ರೂಮಿನೊಳಗಡೆ ಬಂದು ಆಕಾಶನ್ನು ನೋಡುತ್ತಾ ಗೋಪಿನಾಥ್ ಅವರು ಮಾತನಾಡಿದ ಮಾತುಗಳು ನೆನಪು ಮಾಡಿಕೊಳ್ಳುತ್ತಾಳೆ. ಅಮ್ಮ ನೇಹಾ, ನಿನ್ನ ಸಮಸ್ಯೆ ಏನು ಗೊತ್ತಾ ತಾಯಿ? ಏನ್ ಸರ್? ನಿಮ್ಮ ತಂದೆ ನಿಮ್ಮ ಅಮ್ಮನನ್ನು ನೋಡಿದಂತೆ ಎಲ್ಲ ಗಂಡಸರು ಇರುತ್ತಾರೆ ಅಂದುಕೊಂಡಿದ್ದು. ನಿಮ್ಮ ತಂದೆಯದು ಸಹ ಪ್ರೀತಿ ಕಾಣಿಸದ ಪ್ರೀತಿ ಅಷ್ಟೇ. ಯಾಕೆ ಅಂದರೆ ನಿನ್ನ ನಂತರ ಯಾರೂ ಬೇಡ ಅಂದುಕೊಂಡರು. ನನ್ನ ಮಗು ನನ್ನ ಮಾತನ್ನು ಮೀರುವುದಿಲ್ಲ ಅನ್ನುವ ನಂಬಿಕೆಯಿಂದಲೇ ಮದುವೆಯ ಬಗ್ಗೆ ಹೇಳಲಿಲ್ಲ. ನಿನ್ನನ್ನು ಪ್ರೀತಿಸಿದವನಾದರೆ ನಿನ್ನನ್ನು ಜಾಗೃತಿಯಿಂದ ನೋಡಿಕೊಳ್ಳುತ್ತಾನೆ ಎಂದು ಆಕಾಶ್ಗೆ ಹೋಗಿ ಹೇಳಿದನು. ವರದಕ್ಷಿಣೆ ಕೇಳಲಿಲ್ಲ. ಅಂದರೆ ಬರುವವನಿಗೆ ಹಣದ ಮೇಲೆ ಆಸೆ ಇಲ್ಲ. ನೀನು ಅಂಥವನ ಜೊತೆ ಸಂತೋಷವಾಗಿ ಇರುತ್ತೀಯಾ ಎಂದು. ಆಕಾಶ್ ನನಗೆ ಗೊತ್ತಿದ್ದಂತೆ ನಿನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದಾನೆ ಅಮ್ಮ. ನಿನ್ನನ್ನು ಬಲವಂತ ಮಾಡಬೇಕು ಅಂದುಕೊಳ್ಳಲಿಲ್ಲ. ಯಾವಾಗಲೂ ತನ್ನ ಪ್ರೀತಿಯಿಂದ ಸ್ವಂತ ಮಾಡಿಕೊಳ್ಳಬೇಕು ಅಂದುಕೊಂಡನು. ನಿನ್ನನ್ನು ದಕ್ಕಿಸಿಕೊಳ್ಳಬೇಕು ಅಂದರೆ ಆಕಾಶ್ಗೆ ದೊಡ್ಡ ಮ್ಯಾಟರ್ ಏನೂ ಅಲ್ಲ ಅಮ್ಮ. ನೀನು ಆತನ ಪ್ರೀತಿಯನ್ನು ನಿನ್ನ ಕಣ್ಣುಗಳಿಂದ ನೋಡು, ನಿನಗೆ ತಿಳಿಯುತ್ತದೆ. ಮೊದಲು ಆತನ ಜೊತೆ ಫ್ರೀಯಾಗಿ ಇರು. ನಿನ್ನ ಇಷ್ಟಗಳು ಹಂಚಿಕೋ, ಆತನ ಇಷ್ಟಗಳು ತಿಳಿದುಕೋ. ಅಷ್ಟು ಬಿಟ್ಟರೆ ಆತನನ್ನು ದೂರ ಮಾಡಿಕೊಳ್ಳಬೇಡ. ಆಕಾಶ್ ನಿನ್ನನ್ನು ಯಾವುದೋ ಬಲವಾದ ಕಾರಣ ಇದೆ ಅಷ್ಟು ಬೇಗ ಮದುವೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿರುತ್ತದೆ. ಅದು ಏನೋ ತಿಳಿದುಕೋ. ನಿನ್ನ ಅನುಮಾನಗಳೆಲ್ಲ ನೀನು ಆತನ ಜೊತೆ ಮಾತನಾಡಿದರೆ ತಿಳಿಯುತ್ತವೆ ಅಮ್ಮ. ನಿನಗೆ ನನ್ನ ಅವಸರಕ್ಕಿಂತ ಆತನ ಅವಸರ ಜಾಸ್ತಿ. ಯಾಕೆ ಅಂದರೆ ಪ್ರೀತಿಗೆ ಯಾವುದನ್ನಾದರೂ ಬದಲಾಯಿಸುವ ಶಕ್ತಿ ಇದೆ. ಹೋಗಿ ಆತನ ಜೊತೆ ಸಂತೋಷವಾಗಿ ಇರು ತಾಯಿ. ಸರಿ ಡಾಕ್ಟರ್ ಅವರೇ ಎಂದು ಬಂದು ಬಿಟ್ಟಳು ಆ ದಿನ. ಪ್ರೆಸೆಂಟ್ ಒಳಗಡೆ ಬಂದು ಬಿಟ್ಟಳು ನೇಹಾ. ಹಾಗೆ ಆಕಾಶನ್ನು ನೋಡುತ್ತಾ ಇರುತ್ತಾಳೆ. ಅಷ್ಟರಲ್ಲಿ ಆಕಾಶ್ಗೆ ಎಚ್ಚರ ಆಗುತ್ತದೆ. ನೇಹಾ, ಯಾವಾಗ ಬಂದೆ? ತುಂಬ ಹೊತ್ತಾಯಿತು. ನಿಮ್ಮನ್ನು ನೋಡುತ್ತಾ ಕುಳಿತುಕೊಂಡೆ. ಆಕಾಶ್, ಇಲ್ಲಿ ಬಾ ನೇಹಾ ಎಂದು ನೇಹಾ ಅನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೆ. ನೇಹಾ, ಹೇಳು. ಯಾಕೆ ನಿಮ್ಮ ತಂದೆ ತಾಯಿ ಜೊತೆ ಹೋಗುವುದಿಲ್ಲ ಅಂದೆ? ನಿಮ್ಮನ್ನು ಬಿಟ್ಟು ಹೋಗಲು ಆಗುತ್ತಿಲ್ಲ ಆಕಾಶ್. ಈಗಲೇ ನಿಮ್ಮನ್ನು ತುಂಬ ದೂರ ಇಟ್ಟೆ. ಇನ್ನೂ ದೂರ ಮಾಡಿಕೊಳ್ಳುವುದಿಲ್ಲ. ನೀನು ಹೀಗೆ ಮಾತನಾಡುತ್ತಿದ್ದರೆ ಎಷ್ಟು ಹೊತ್ತಾದರೂ ಕೇಳಬೇಕು ಅನಿಸುತ್ತಿದೆ ನೇಹಾ. ಹೌದಾ? ನನಗೆ ಮಾತ್ರ ನಿಮ್ಮ ಕಣ್ಣುಗಳು ನೋಡಿದರೆ ಪ್ರಪಂಚನೇ ತಿಳಿಯುತ್ತಿಲ್ಲ ಆಕಾಶ್. ಹೀಗೆ ಬಾ ಹಾಗಾದರೆ ಎಂದು ನೇಹಾ ಅನ್ನು ಮಡಿಲಲ್ಲಿ ಕುಳಿಸಿಕೊಳ್ಳುತ್ತಾರೆ. ಆಕಾಶ್, ನಾನು ತುಂಬ ಭಾರ ಇರುತ್ತೇನೆ. ಕಾಲುಗಳು ನೋವಾಗುತ್ತವೆ. ಪ್ಲೀಸ್. ಹಾಗೇನಿಲ್ಲ. ಹೇಳು, ಇನ್ನು ಏನನ್ನುತ್ತಿದ್ದಾರೆ ನಿಮ್ಮ ಅಮ್ಮ? ತುಂಬ ಮಾತನಾಡಿದಂತೆ ಇದ್ದೀಯಾ? ಆಕಾಶ್ ಜೊತೆ ನೀನು ಸಂತೋಷವಾಗಿಯೇ ಇದ್ದೀಯಾ ಎಂದು ಅಮ್ಮ ಕೇಳಿದಳು. ಏನು ಹೇಳಿದೆ ನೀನು? ನಿಮಗಿಂತ ಜಾಸ್ತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದೆ. ಇನ್ನು ಅದು ಏನಾದರೂ ವಿಶೇಷನಾ ಎಂದು ಕೇಳಿದರು. ಏನು ಹೇಳಿದೆ ಅನ್ನುತ್ತಾ ಹತ್ತಿರಕ್ಕೆ ಬಂದು ಕತ್ತಿನ ಮೇಲೆ ಮುತ್ತು ಕೊಡುತ್ತಾನೆ. ನೇಹಾ ಆ ಸ್ಪರ್ಶಕ್ಕೆ ಏನೂ ಮಾತನಾಡಲಾಗುತ್ತಿಲ್ಲ. ಹೇಳು, ಏನು ಹೇಳಿದೆ? ಅದು ನಾವು ಈಗಲೇ ಹತ್ತಿರ ಆಗುತ್ತಿದ್ದೇವೆ ಎಂದು. ಇನ್ನು ಮಕ್ಕಳ ಬಗ್ಗೆ ಆಲೋಚಿಸಲಿಲ್ಲ ಎಂದು ಹೇಳಿದೆ. ನಿಮಗೆ ಹೆಣ್ಣು ಮಗು ಇಷ್ಟನಾ ಗಂಡು ಮಗು ಇಷ್ಟನಾ? ಯಾರು ಇಷ್ಟ ಆಕಾಶ್? ನನಗೆ ಇಬ್ಬರು ಬೇಕು. ಆದರೆ ಈಗಲೇ ಅಲ್ಲ, 2 ವರ್ಷಗಳ ನಂತರ. ಯಾಕೆ? ನೇಹಾ, ನೀನು ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡು. ನಂತರ ನೀನು ಜಾಬ್ ಮಾಡಬೇಕು ಅಂದರೂ ಮಾಡು. ಅಲ್ಲಿಯ ತನಕ ನಮಗೆ ಮಕ್ಕಳು ಬೇಡ. ನಿನ್ನ ಆಂಬಿಷನ್ಸ್, ಗೋಲ್ಸ್ಗೆ ನಾನು ಯಾವಾಗಲೂ ಅಡ್ಡ ಬರುವುದಿಲ್ಲ. ನೀನು ನನ್ನಿಂದ ಯಾವಾಗಲೂ ಅದು ಮಿಸ್ಸಾಗಿ ಹೋದೆ, ಇದು ಮಿಸ್ಸಾಗಿ ಹೋದೆ ಎಂದು ಬಾಧೆ ಪಡಬಾರದು. ನೇಹಾಗೆ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಆಕಾಶನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಲವ್ ಯು ಆಕಾಶ್ ಎಂದು ಹೇಳುತ್ತಾಳೆ. ಲವ್ ಯು ಬೇಬಿ ಎಂದು ತನ್ನಲ್ಲಿ ನೇಹಾ ಅನ್ನು ಒಂದು ಮಾಡಿಕೊಳ್ಳುತ್ತಾನೆ ಆಕಾಶ್. ಗಂಡಸರ ಪ್ರೀತಿ ಊಹಿಸಲಾಗದೇ ಇರುವಷ್ಟು ಇರುತ್ತದೆ ಎಂದು ಅದು ಹೇಗೆ ತೋರಿಸುತ್ತಾರೆ ಅನ್ನುವುದೇ ಅವರ ಯುಕ್ತ ಮನಸ್ಸಿನ ತತ್ವದಂತೆ ಇರುತ್ತದೆ. ಒಂದು ಸಾರಿ ಅವರ ಪ್ರೀತಿಯನ್ನು ಪಡೆದರೆ ಜನ್ಮದಲ್ಲಿ ಅವರನ್ನು ಬಿಡಬೇಕು ಅನಿಸುವುದಿಲ್ಲ. ಈ ಕತೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ತಪ್ಪದೆ ಕಾಮೆಂಟ್ ಮಾಡಿ.